ಎಲ್ರಿಗೂ ನಮಸ್ಕಾರ ಹಾಗೂ ಆದರದ ಸ್ವಾಗತ. ಸ್ವಲ್ಪ ಸೆಟಪ್ ಆಗ್ತಾ ಇದೆ. ಅಷ್ಟರಲ್ಲಿ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಅಸತೋಮ ಸತ್ಗಮಯ ಅದೆರಡು ಜೊತೆಯಲ್ಲಿ ಹೇಳ್ಬೋದಾ? ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮ ಪ್ರಣಾಮಗಳನ್ನು ವಿಶ್ವ ಚೈತನ್ಯಕ್ಕೂ ಎಲ್ಲ ಸದ್ಗುರುಗಳ ಪಾದಗಳಿಗೂ ಈ ಸಂಸ್ಥೆಯನ್ನು ಸ್ಥಾಪಿಸಿ ಪೋಷಿಸಿ ನಡೆಸ್ತಾ ಇರುವಂತಹ ಮಹಾತ್ಮರ ಪಾದಗಳಿಗೂ ಅರ್ಪಿಸ್ತಾ ಅವರ ಕೃಪೆ ನಮ್ಮನ್ನು ಆತ್ಮನಿಷ್ಠರಾಗಿ ಮಾಡಲಿ ಅಂತ ಪ್ರಾರ್ಥಿಸೋಣ. ಓಂ ಸದ್ಗುರುದೇವಾಯ ನಮಃ. ಕಳೆದ ಸಲದಿಂದ ಹೊಸ ಒಂದು ಸರಣಿಯನ್ನು ಅದರ ಜಿಜ್ಞಾಸವನ್ನು ಶುರು ಮಾಡಿದ್ದೀವಿ. ಇದು ಶಂಕರಾಚಾರ್ಯರು ರಚಿಸಿರುವಂತಹ ಮನೀಷ ಪಂಚಕಂ. ಇವತ್ತು ಭಾನುವಾರ ಬೆಳಗ್ಗೆ ಎಷ್ಟೋ ಕೆಲಸ ಕಾರ್ಯಗಳು ಇರುತ್ತೆ ಎಲ್ರಿಗೂ. ಅದನ್ನೆಲ್ಲ ಬದಿಗಿಟ್ಟು ಆಧ್ಯಾತ್ಮಕ್ಕಾಗಿ ಆತ್ಮವಿಚಾರಕ್ಕಾಗಿ ಸಮಯವನ್ನು ಇವತ್ತು ಈ ಸತ್ಸಂಗದಲ್ಲಿ ಕಳೆಯೋದಕ್ಕೆ ಬಂದಿರುವಂತಹ ಮಹಾಜ್ಞಾನಿಗಳಿಗೆ ನನ್ನ ಪ್ರಣಾಮಗಳು. ಬಹಳ ಸಂತೋಷ ಆಗುತ್ತೆ ಇಲ್ಲಿ ಬಂದು ನಿಮ್ಮ ಜೊತೆಯಲ್ಲಿ ಸತ್ಸಂಗದಲ್ಲಿ ಪಾಲ್ಗೊಳ್ಳೋದಕ್ಕೆ. ಸೊ ಮನೀಷಾ ಪಂಚಕಂ. ಪಂಚಕಂ ಅಂದರೆ 5. ಸೊ ಇದರಲ್ಲಿ 5 ಶ್ಲೋಕಗಳಿವೆ. ಮನೀಷಾ ಅಂತ ಹೇಳಿದ್ರೆ ತುಂಬ ಕ್ಲಾರಿಟಿ, ಸ್ಪಷ್ಟತೆ, ತುಂಬ ಕನ್ವಿಕ್ಷನ್ ಇರೋವಂಥದ್ದು. ಇವಾಗ ನಾವು ಶುರು ಮಾಡಬೇಕಾದ್ರೆ ಸಹಸ್ರ ಶೀರ್ಷ ಪುರುಷಃ ಹೇಳಿದ್ವಿ. ಅಂದರೆ ಇಡೀ ವಿಶ್ವದಲ್ಲಿ ಇರುವಂತಹ ಈಶ್ವರ, ಅವನಿಗೆ ಸಾವಿರಾರು ತಲೆ, ಸಾವಿರಾರು ಕೈಗಳು, ಸಾವಿರಾರು ಕಣ್ಗಳು, ಸಾವಿರಾರು ಕಾಲುಗಳು. ಆ ಸಾವಿರಾರು ತಲೆಗಳಲ್ಲಿ ನಂದು ಒಂದು ತಲೆ ಅಂತ ಮರ್ತ್ಬಿಡ್ತೀವಿ. ನಂದನ್ನು ಸೇರಿಸ್ಕೊಂಡು ಅವನಿಗೆ ಸಾವಿರಾರು ತಲೆ, ನನ್ನ ಕೈಗಳನ್ನು ಸೇರಿಸ್ಕೊಂಡು ಅವನಿಗೆ ಸಾವಿರಾರು ಕೈಗಳು. ಮತ್ತು ಓ ಹಿಡನ್ ಲೈಫ್ ವೈಬ್ರೆಂಟ್ ಇನ್ ಎವ್ರಿ ಆಟಮ್, ಅದನ್ನು ಹೇಳ್ತೀವಿ. ಎಷ್ಟೋ ಸಲ ಒಂಥರ ಮೆಕ್ಯಾನಿಕಲಾಗಿ ಹೇಳಿಬಿಡ್ತೀವಿ. ಕೆಲವು ಸಲ ಹೇಳೋ ಸಮಯದಲ್ಲಿ ಭಾವನೆ ಇರುತ್ತೆ, ಭಕ್ತಿ ಇರುತ್ತೆ, ಅರಿವಿರುತ್ತೆ. ಅದಾಗೋದ್ಮೇಲೆ ಮತ್ತೆ ಬಂದ್ಬಿಡ್ತೀವಿ, ನಾನು ಒಬ್ಬ, ಎಲ್ಲರೂ ಬೇರೆಯವರು, ಇತರರು. ನನ್ನ ಕೆಲಸಗಳು ಮೊದಲು ಆಗಬೇಕು, ನನ್ನ ಇಂಟ್ರೆಸ್ಟ್ ಮೊದಲು ನಡಿಬೇಕು, ನನಗೆ ಬೇಕಿರೋದು ಮೊದಲು ಆಗಬೇಕು ಅಂತ ತಿರ್ಗಾ ಪ್ರಯಾರಿಟೀಸ್ ಬದಲಾಗ್ಬಿಡುತ್ತೆ. ಸೊ ಈ ಮನೀಷಾ ಅಂದರೆ ಐ ಆಮ್ ಸೋ ಕನ್ವಿನ್ಸ್ಡ್ ಅಬೌಟ್ ಮೈ ಒನ್ನೆಸ್ ವಿತ್ ಆಲ್ ಬೀಯಿಂಗ್ಸ್ that it is always there in my awareness. ಅಷ್ಟು ಕನ್ವಿಕ್ಷನ್.
ಸದಾ ಅರಿವಿರುತ್ತೆ ನನಗೆ, ಯಾವಾಗಲೂ ಮರೆಯಲ್ಲ ನಾನು. ನಿದ್ರೆ ಇರಲಿ, ಕನಸಿರಲಿ, ಎಚ್ಚರ ಇರಲಿ, ಕೆಲಸ ಮಾಡ್ತಾ ಇರಲಿ, ಕೆಲಸ ಇಲ್ಲದೆ ಇರಲಿ, ಯಾವಾಗಲೂ ಅದರ ಅರಿವು ನನ್ನ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ. ಅದಕ್ಕೆ ತಕ್ಕ ಹಾಗೆ ನನ್ನ ನಡೆ ನುಡಿ ಇರುತ್ತೆ. ಅವರನ್ನು ಮಹಾತ್ಮರು ಅಂತ ಕರಿತೀವಿ, ಮಹಾ ಆತ್ಮ. ಸೊ ಶಂಕರಾಚಾರ್ಯರು ಈ ಮನೀಷಾ ಅನ್ನೋದು ಹೇಗೆ ಬೆಳೆಸ್ಕೊಳ್ಳೋದು ಅಂದರೆ ಏನು, ನನ್ನ ನಿಜ ಸ್ವರೂಪದ ಬಗ್ಗೆ ನನಗೆ ಸಂಪೂರ್ಣ ಸ್ಪಷ್ಟತೆ, ಸಂಪೂರ್ಣ ದೃಢವಾದಂಥ ನಿಶ್ಚಯ ನನ್ನಲ್ಲಿ. ನೋ ಆಸಿಲೇಷನ್, ಹಿಂಗೆ ಡೋಲಾಯಮಾನವಾಗಿ ಹೋಗ್ತಾ ಇರಲ್ಲ ಮನಸ್ಸು. ಐ ಆಮ್ ದ ಬಾಡಿ, ಐ ಆಮ್ ದ ಆತ್ಮ. ನಾನು ಆತ್ಮ, ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ, ಹಂಗೆ ಓಡಾಡಲ್ಲ, ನೀಡಲ್ಲ. ಅಹಂ ಬ್ರಹ್ಮಾಸ್ಮಿ, ನಾನು ಆತ್ಮ, ಸರ್ವಂ ಖಲುವಿದಂ ಬ್ರಹ್ಮ, ಎಲ್ಲರೂ ಈ ಆತ್ಮದ ಸ್ವರೂಪರೇ, ಅಲ್ಲಿಂದ ಕದಲೋದೇ ಇಲ್ಲ ಅರಿವು. ಅದಕ್ಕೆ ಮನೀಷಾ ಅಂತ ಕರೀತೀವಿ. ನಮ್ಮ ಥಿಯಾಸಫಿಕಲ್ ಸೊಸೈಟಿಯಲ್ಲಿ ಕೂಡ ಮೊದಲನೇ ಧ್ಯೇಯ ಅಥವಾ ಆಬ್ಜೆಕ್ಟಿವ್ ಇರೋದು ಟು ಫಾರ್ಮ್ ಅ ನ್ಯೂಕ್ಲಿಯಸ್ ಆಫ್ ಯೂನಿವರ್ಸಲ್ ಬ್ರದರ್ಹುಡ್ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ರೀಡ್, ಜೆಂಡರ್, ರಿಲಿಜನ್, ನ್ಯಾಷನಾಲಿಟಿ. ಅದನ್ನು ಇದು ಅದಕ್ಕೆ ಸರಿ ಹೊಂದುತ್ತೆ. ಆದ್ದರಿಂದನೇ ಟು ಸೆಲೆಬ್ರೇಟ್ ದ ಫಸ್ಟ್ ಆಬ್ಜೆಕ್ಟಿವ್ ಇದನ್ನು ನಾನು ತೆಗೆದುಕೊಂಡಿದ್ದೀನಿ ಜಿಜ್ಞಾಸಕ್ಕೆ. ಸೊ ಕಳೆದ ಒಂದು ಉಪನ್ಯಾಸದಲ್ಲಿ ಏನೇನು ಕವರ್ ಮಾಡಿದ್ವಿ, ಇದನ್ನು ರಚಿಸಿದಂತಹ ರಚನಾಕಾರರ ಬಗ್ಗೆನೂ ಸ್ವಲ್ಪ ನಾವು ತಿಳ್ಕೊಂಡ್ರೆ ನಮಗೆ ರಚನೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂಥೇಳಿ, ಶಂಕರಾಚಾರ್ಯರ ಜನನ, ಅವರ ಬಾಲ್ಯ ಹೇಗಿತ್ತು, ಅವರು ಸನ್ಯಾಸವನ್ನು ಹೇಗೆ ಅಪ್ಕೊಂಡ್ರು, ಮತ್ತು ಅವರ ಗುರುಗಳನ್ನು ಹೇಗೆ ಹುಡ್ಕೊಂಡ್ರು. ಗೋವಿಂದ ಭಗವತ್ಪಾದಾಚಾರ್ಯರು ಅವರನ್ನು ಹುಡುಕಿದ ಹೇಗೆ, ಮತ್ತು ಅವರ 4 ಮುಖ್ಯ ಶಿಷ್ಯರು ಯಾರ್ಯಾರು, ಅವ್ರು ಏನೇನು ಮಾಡಿದ್ರು, ಅದನ್ನೆಲ್ಲ ಸುಮ್ಮನೆ ಬ್ರೀಫಾಗಿ ನೋಡ್ಕೊಂಡು ಹೋದ್ವಿ. ಮತ್ತು ಎಲ್ಲಿಗೆ ಬಂದ್ವಿ ನಾವು, ಕಾಶಿನಗರದಲ್ಲಿ ಶಂಕರರು ಒಬ್ಬ ಚಾಂಡಾಲನ ಭೇಟಿಯನ್ನು ಮಾಡಿದ್ದು ಹೇಗೆ, ಏನಾಯಿತು, ಅಲ್ಲಿಗೆ ತಂದು ನಿಲ್ಲಿಸ್ಕೊಂಡಿದ್ವಿ. ಸೊ ಈ ಕಥೆಯಲ್ಲಿ ಅವರು ಸ್ನಾನವನ್ನು ಮಾಡ್ಕೊಂಡು ಗಂಗಾ ನದಿಯಲ್ಲಿ ತಮ್ಮ ಶಿಷ್ಯರ ಜೊತೆಯಲ್ಲಿ ಸ್ನಾನ ಮುಗಿಸಿ ಹೊರಗೆ ಬರ್ತಾ ಇದ್ದಾರೆ. ಯಾರ್ಯಾರು ಕಾಶಿಗೆ ಹೋಗಿದ್ದೀರಾ ನೋಡಿರ್ಬೋದು, ಬಹಳ ಸಣ್ಣ ರಸ್ತೆಗಳು, ಗಲ್ಲಿಗಳು ಇದ್ದಂಗಿರುತ್ತೆ. ಒಬ್ಬರನ್ನ ಒಬ್ಬರು ದಾಟ್ಕೊಂಡು ಹೋಗೋದು ಕಷ್ಟ. ಶಂಕರರು, ಅವರ ಶಿಷ್ಯರು ಎಲ್ಲ ಬರ್ತಾಯಿದ್ರೆ, ಮತ್ತು ಆ ಕಡೆಯಿಂದ ಚಾಂಡಾಲ 4 ನಾಯಿಗಳು ಕರ್ಕೊಂಡು ಬರ್ತಾಯಿದ್ರೆ ಒಬ್ರನ್ನೊಬ್ಬರು ದಾಟ್ಕೊಂಡು ಹೋಗೋದು ಕಷ್ಟ. ಯಾರೋ ಒಬ್ಬರು ಪಕ್ಕಕ್ಕೆ ಹೀಗೆ ನಿಲ್ಲಬೇಕು. ಆಗ ನಾವು ಹೇಳಿದ್ವಿ 3 ರೀತಿ ಇದಕ್ಕೆ ವರ್ಷನ್ಸ್ ಇದೆ. ಒಂದು, ಶಂಕರಾಚಾರ್ಯರ ಶಿಷ್ಯರು ಹೇಳಿದ್ರು, ಗಚ್ಚ ಗಚ್ಚ, ಪಕ್ಕಕ್ಕೆ ಸರಿ. ಓ ಚಾಂಡಾಲ, ನಿನ್ನ ಪಕ್ಕಕ್ಕೆ ಸರಿ. ಚಾಂಡಾಲ ಅಂದರೆ ಈಗಿನ ಕಾಲದಲ್ಲಿ ಹರಿಜನರು, ಅನ್ಟಚಬಲ್ಸ್. ಆಗಿನ ಕಾಲದಲ್ಲಿ ಇದ್ದರು, ಈಗಿನ ಕಾಲದಲ್ಲೂ ಎಷ್ಟೋ ಕಡೆ ಇದ್ದಾರೆ ಅಂತ ಪ್ರತೀತಿ ಇದೆ. ಸೊ ಗಚ್ಚ ಗಚ್ಚ, ಪಕ್ಕಕ್ಕೆ ಸರಿ ನೀನು ಅಂತ ಹೇಳಿದ್ರು ಅಂತ ಒಂದು ವರ್ಷನ್ ಇದೆ. ಇನ್ನೊಂದು ವರ್ಷನು ಶಂಕರಾಚಾರ್ಯರೇ ಹೇಳಿದ್ರು ಹಾಗೆ ಅಂತ ಒಂದು ವರ್ಷನ್ ಇದೆ. ಎಲ್ಲರೂ ಸೈಲೆಂಟಲ್ಲಿ ಹಾಕ್ಕೋಬೋದಾ ದಯವಿಟ್ಟು ಫೋನ್ಗಳನ್ನು? 1 ನಿಮಿಷ ತೊಗೊಂಡು ಹಾಕ್ಕೊಂಡಿಲ್ಲದೆ ಇರೋರು. ಮತ್ತು ಇನ್ನೂ ಒಂದು ವರ್ಷನ್ ಇದೆ, ಶಂಕರಾಚಾರ್ಯರು ಹೀಗಾಗಿದ್ದನ್ನು ನೋಡಿದ್ರು, ಎಲ್ಲೋ ಯಾರಿಗೋ ಆಗಿದ್ದನ್ನು ನೋಡಿಬಿಟ್ಟು ಅದನ್ನು ಆಟೋಬಯೋಗ್ರಫಿಕಲ್ಲಾಗಿ ಬರೆದ್ರು. ದಾಸರ ಪದಗಳಲ್ಲಿ ನೋಡ್ತೀವಿ, ಪುರಂದರದಾಸರು ಬರೀತಾರೆ, ಆಗಿದ್ದನ್ನು ನೋಡಿಬಿಟ್ಟು ಅದರ ಬಗ್ಗೆ ಒಂದು ರಚನೆ ಮಾಡಿಬಿಡ್ತಾರೆ. ಹೀಗೆ ನಡೀತಾ ಇದೆ ಸಮಾಜದಲ್ಲಿ, ಕನ್ನಡಿ ಎತ್ತಿ ಹಿಡಿತಾರೆ, ಹೀಗಾಗಬಾರ್ದು ಆದರೆ ಹೀಗಾಗ್ತಾ ಇದೆ, ಸೊ ಹಾಗೂ ಆಗಿರ್ಬೋದು ಅಂತ ಇದೆ. ಸೊ ಯಾವುದೇ ಇರಲಿ, ಅವ್ರ ಶಿಷ್ಯರು ಹೇಳಿದ್ರು ಅಥವಾ ಅವರೇ ಹೇಳಿದ್ರು ಅಂತ ನಾವು ಅಂದ್ಕೊಂಡ್ರು, ಅಲ್ಲಿ ನಾಯಿ ಅನ್ನೋದು ಕೂಡ
ಆಗಿನ ಕಾಲದಲ್ಲಿ ನಿಷೇಧ, ಮೈಲಿಗೆ ಮಡಿನಲ್ಲಿ ಮೈಲಿಗೆ ಆಗಿಬಿಡುತ್ತೆ ನಾಯಿನ ಮುಟ್ಕೊಂಡ್ರೆ. ಸ್ನಾನ ಮಾಡ್ಕೊಂಡು ಬಂದವನು ಮತ್ತು ಯಾರು ಮೈಲಿಗೆ ಚಾಂಡಾಲ ಮೈಲಿಗೆ ಅಂತ ಅಂದ್ಕೊಂಡ್ರೆ ಅವನನ್ನು ಮುಟ್ಕೊಂಡ್ರೆ ಮೈಲಿಗೆ ಆಗಿಬಿಡುತ್ತೆ, ಮತ್ತೆ ಹೋಗಿ ಸ್ನಾನ ಮಾಡಬೇಕು ಅಂತ ಅಂದ್ಕೊಂಡು ಹೇಳಿದ್ರು. ಅಂದ್ಕೊಂಡ್ರು ಆಗ ಚಾಂಡಾಲ ಏನೋ ಕೇಳ್ತಾನೆ, ಅವನು ಸುಮ್ಮನೆ ಇರಲ್ಲ, ಪ್ರಶ್ನೆಗಳನ್ನು ಹಾಕ್ತಾನೆ. ಏನು ಪ್ರಶ್ನೆ ಹಾಕ್ತಾನೆ ಅದನ್ನು ಕೂಡ ನೋಡಿದ್ವಿ. 3 ಪ್ರಶ್ನೆಗಳನ್ನು ಹಾಕ್ತಾನೆ. ಆ 3 ಪ್ರಶ್ನೆಗಳು ಅನ್ನಮಯಾದ್ ಅನ್ನಮಯಂ ಅಥವಾ ಚೈತನ್ಯಮೇವ ಚೈತನ್ಯಾತ್ ಯತಿವರ ದೂರೀಕರ್ತು ವಾಂಛಸಿ ಕಿಂ ಬ್ರೂಹಿ ಗಚ್ಚ ಗಚ್ಚ ಇತಿ. ಈ ಪಂಚಭೂತಗಳಿಂದ ಮಾಡಿರುವಂತಹ ಈ ಅನ್ನಮಯ ಕೋಶದಿಂದ, ಪಂಚಭೂತಗಳಿಂದಾನೇ ಮಾಡಿರುವಂತಹ ನಿಮ್ಮ ಅನ್ನಮಯ ಕೋಶ ದೂರ ಹೋಗಬೇಕಾ, ಅಥವಾ ಚೈತನ್ಯ ಒಂದೇ ಒಂದು ಚೈತನ್ಯ ಇರೋದು, ಓ ಈ ಹಿಡನ್ ಲೈಫ್ ವೈಬ್ರೆಂಟ್ ಇನ್ ಎವ್ರಿ ಆಟಮ್ ಇರೋದು ಒಂದೇ ಆತ್ಮ, ಇರೋದು ಒಂದೇ ಚೈತನ್ಯ, ಆ ಒಂದೇ ವಿಶ್ವ ಚೈತನ್ಯ, ಒಂದೇ ಆತ್ಮ, ಎಲ್ಲಕ್ಕೂ ಪ್ರಾಣವನ್ನು ನೀಡ್ತಾ ಇರುವಂಥ ಒಂದು ಆತ್ಮ, ಇನ್ನೊಂದು ಆತ್ಮ ಅಂತಲೇ ಇಲ್ಲ. ಅದು ಹೆಂಗೆ ಇನ್ನೊಂದು ಆತ್ಮದಿಂದ ದೂರ ಹೋಗುತ್ತೆ? ಅದು ಚೈತನ್ಯ, ಒಂದು ಚೈತನ್ಯ 2 ಚೈತನ್ಯ ಅಂತ ಹೇಳೋಕ್ಕಾಗತ್ತಾ ನಾವು? ಸೊ ಚೈತನ್ಯ ಸರಿಬೇಕೋ ದೇಹ ಸರಿಬೇಕೋ ನೀನೇ ಹೇಳು ಅಂತ ಕೇಳ್ತಾ ಇದ್ದಾನೆ ಚಾಂಡಾಲ. ಮತ್ತು 2ನೇ ಪ್ರಶ್ನೆ ಏನು? 2ನೇ ಪ್ರಶ್ನೆ, ಕಿಂ ಗಂಗಾ ಅಂಬುನಿ ಬಿಂಬಿತೇಂಬರಮಣವು ಚಾಂಡಾಲ ವಾಟೀಪಯ ಪೂರೇ ಚ ಅಂತರಂ ಅಸ್ತಿ ಕಂಚನ ಘಟಿ ಮೃತ್ಕುಂಭಯೋರ್ ವಾ ಅಂಬರೇ. ಅಂದರೆ ಸೂರ್ಯ ಪ್ರಕಾಶಮಾನವಾಗಿ ಬೆಳಗ್ತಾ ಇದ್ದಾನೆ. ಎಲ್ಲಿ? ಅಂಬರಮಣ, ಅಂಬರದಲ್ಲಿ ಇರುವಂತಹ ಮಣಿ, ಜುವೆಲ್, ಆ ರೀತಿ ಬೆಳಗ್ತಾ ಇದ್ದಾನೆ. ಸೊ ಅವನ ಒಂದು ಪ್ರತಿಬಿಂಬ ಗಂಗಾ ನದಿಯಲ್ಲಿ ಆಗ್ಬೋದು, ಅಥವಾ ಚಾಂಡಾಲರು ವಾಸಿಸಿರುವಂತಹ ಒಂದು ಅಲ್ಲಿ ಒಂದು ರಸ್ತೆಯಲ್ಲಿ ಒಂದು ಪೂಲ್ ಆಫ್ ಡರ್ಟಿ ವಾಟರ್, ಕೊಳಚೆ ನೀರು ನಿಂತಿದ್ರೆ ಅಲ್ಲೂ ಕೂಡ ಅದೇ ಸೂರ್ಯನ ಪ್ರತಿಬಿಂಬ ಆಗ್ಬೋದು. ಗಂಗಾ ನದಿ ಪವಿತ್ರ, ಆ ಕೊಳಚೆ ನೀರು ಶುದ್ಧ ಅಲ್ಲ, ಗಲೀಜು. ಸೊ ಪವಿತ್ರವಾದಂಥ ನೀರಿನಲ್ಲಿ ಪ್ರತಿಬಿಂಬ ಆದ ತಕ್ಷಣ ಸೂರ್ಯನ ಪ್ರಕಾಶ ಹೆಚ್ಚುತ್ತಾ, ನಿಜವಾದ ಸೂರ್ಯ, ಆಕಾಶದಲ್ಲಿರುವಂಥ ಸೂರ್ಯನ ಪ್ರಕಾಶ ಹೆಚ್ಚಾಗತ್ತಾ, ಅಥವಾ ಈ ಕೊಳಚೆ ನೀರಲ್ಲಿ ಪ್ರತಿಬಿಂಬ ಬಂದ ತಕ್ಷಣ ಆ ಸೂರ್ಯನ ಪ್ರಕಾಶ ಕುಗ್ಗುತ್ತಾ? ಸೂರ್ಯನಿಗೆ ಏನಾಗುತ್ತಪ್ಪ? ಸೊ ಆತ್ಮ ಚೈತನ್ಯ ಚಾಂಡಾಲನ ಶರೀರಕ್ಕೆ ಪ್ರಾಣವನ್ನು ನೀಡ್ತಾ ಇರ್ಬೋದು, ಅಥವಾ ನಿನ್ನಂಥ ಮಹಾವಿದ್ವಾನ್ ಆ ಶರೀರಕ್ಕೆ ಪ್ರಾಣವನ್ನು ನೀಡ್ತಾ ಇರ್ಬೋದು. ಆದರೆ ಆ ಪ್ರಾಣಶಕ್ತಿ, ಆ ಆತ್ಮ, ಅದರಲ್ಲಿ ವ್ಯತ್ಯಾಸ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಚಾಂಡಾಲ ಶಂಕರರನ್ನು. ಮತ್ತು 3ನೇ ಪ್ರಶ್ನೆಯನ್ನು ಕೇಳ್ತಾನೆ. 3ನೇ ಪ್ರಶ್ನೆ ಏನು? ಪ್ರತ್ಯಗ್ ವಸ್ತುನಿ ನಿಸ್ತರಂಗ ಸಹಜ ಆನಂದ ಅವಬೋಧ ಅಂಬುಧೌ ವಿಪ್ರೋ ಅಯಂ ಶ್ವಪಚೋ ಅಯಂ ಇತಿ ಅಪಿ ಮಹಾನ್ ಕೋ ಅಯಂ ವಿಭೇದ ಭ್ರಮಃ. ಅಂದರೆ ಕೇಳ್ತಾ ಇದ್ದಾನೆ, ಎನ್ಲೈಟೆಂಡ್ ಸ್ಕಾಲರ್, ಬಹಳ ವಿಪ್ರ ನೀನು, ಜ್ಞಾನಿ ನೀನು. ಜ್ಞಾನಿ ಅಂದರೆ ಯಾರು? ಆತ್ಮದಲ್ಲಿ ನೆಲೆಸಿರೋನು. ಆತ್ಮ ಹೇಗಿರುತ್ತೆ? ನಿಸ್ತರಂಗ, ಅಲೆಗಳೇ ಇರೋದಿಲ್ಲ. ಸಮುದ್ರದಲ್ಲಿ ಅಲೆಗಳಿರುತ್ತೆ. ಸೊ ಮೇಲ್ಗಡೆ ಸಮುದ್ರವನ್ನು ನೋಡಿದ್ರೆ, ಓ ಇಲ್ಲೊಂದಲೆ ಇಲ್ಲೊಂದಲೆ ಇಲ್ಲೊಂದಲೆ, ಎಣಿಸೋದಕ್ಕಾಗೋದಿಲ್ಲ, ಅಷ್ಟೊಂದು ಅಲೆಗಳಿರುತ್ತೆ. ಒಂದೊಂದು ಅಲೆನೂ ಒಂದೊಂದು ವ್ಯಕ್ತಿ ಅಂತ ಇಟ್ಕೊಂಡ್ರೆ, ಈ ಅಲೆ ದೊಡ್ಡದು, ಈ ಅಲೆ ಚಿಕ್ಕದು ಅಂತ ನಾವು ವ್ಯತ್ಯಾಸಗಳನ್ನ ಹುಡುಕ್ಬೋದು. ಆದರೆ ಸರೋವರ, ಒಂದು ಲೇಕ್ ಇದೆ, ದೊಡ್ಡ ಲೇಕು, ಒಂದು ನಿಶ್ಚಲವಾದಂಥ ನೀರಿದೆ, ಅದರಲ್ಲಿ ಹುಡ್ಕೋದಕ್ಕಾಗತ್ತಾ? ಸೊ ಈ ಆತ್ಮ ಚೈತನ್ಯ ಅನ್ನೋದು
ಒಂದು ದೊಡ್ಡ ಮಹಾಸಾಗರಕ್ಕಿಂತ ದೊಡ್ಡದು, ಆದರೆ ನಿಸ್ತರಂಗ, ಚಂಚಲತೆಯೇ ಇಲ್ಲ, ಅದರಲ್ಲಿ ವ್ಯತ್ಯಾಸಗಳೇ ಇಲ್ಲ. ಎರಡನೆಯ ಒಂದು ಎಂಟಿಟಿ, ಇದು ಒಂದು ಇದು ಎರಡು ಅಂತ ಹೇಳೋಕ್ಕಾಗಲ್ಲ, ಅದು ಅದ್ವಿತೀಯ, ಅದಕ್ಕೆ ಅದ್ವೈತ ಅಂತ ಹೇಳೋದು ನಾವು. ಸೊ ಆ ಥರದ್ರಲ್ಲಿ ನೀನು ಯು ಹ್ಯಾವ್ ಮರ್ಜ್ಡ್, ಅದರಲ್ಲಿ ಕರ್ಗೋಗಿರೋವಂಥ ಜ್ಞಾನಿಗೆ ಈ ರೀತಿ ಭ್ರಮೆ ಹೆಂಗೆ ಬಂತು? ನಾನು ಬ್ರಾಹ್ಮಣ, ಇವನು ಚಾಂಡಾಲ ಅನ್ನೋ ಅಂಥ ಮಹಾಭ್ರಮೆ. ಸಣ್ಣದಲ್ಲ ಅದು, ಪುಟ್ಟದಲ್ಲ ಅದು. ಯಾಕೆ ನಮ್ಮ ಬ್ರಹ್ಮ ವಿದ್ಯಾ ಸಮಾಜದಲ್ಲಿ ಅದನ್ನು ಮೊದಲನೇ ಧ್ಯೇಯ ಅಂತ ಇಟ್ಕೊಂಡಿರೋದು? ಮಹಾಧ್ಯೇಯ ಅದು, ಸಣ್ಣ ಮಿಸ್ಟೇಕ್ ಅಲ್ಲ, ಭಾಳ ದೊಡ್ಡ ಮಿಸ್ಟೇಕ್. ಈಗ ಇವರು PhD ಮಾಡಿದ್ದಾರೆ, ಡಬಲ್ PhD ಮಾಡಿದ್ದಾರೆ, ಯಾರೋ ಬಂದಿದ್ದಾರೆ ಮ್ಯಾಥ್ಸಲ್ಲಿ. ಪೈ ಅಂದರೆ ಏನು ಅಂತವ್ರು ಬಂದು ಕೇಳಿದ್ರೆ 2πr ಸರ್ಕಲ್ ಏರಿಯಾ πr². ಅದರಲ್ಲಿ ಪೈ ಅಂದರೆ ಏನೋ ಗೊತ್ತಾಗ್ಲಿಲ್ವಲ್ಲ. ಇವ್ರು ಆ ಥರದ ಕ್ವೆಶ್ಚನ್ ಕೇಳಿದ್ರೆ ಅದು ಪ್ರೈಮರಿ ಸ್ಕೂಲ್ ಮಗುನೇ ಹೇಳುತ್ತಲ್ಲಪ್ಪ, 22/7 3.14. ಇವರೇನು ಡಬಲ್ PhD ಇಟ್ಕೊಂಡಿರೋರು ಹೇಳ್ತಾ ಇಲ್ಲ, ಕೇಳ್ತಾ ಇದ್ದಾರೆ. ಅಂದರೆ ಎಷ್ಟು ನಮಗೆ ಇದು ಒಂದು ವಿಪರ್ಯಾಸ ಅಂತ ಅನಿಸುತ್ತೋ ಅಷ್ಟು ವಿಪರ್ಯಾಸ, ಅದಕ್ಕಿಂತ ಹೆಚ್ಚು ವಿಪರ್ಯಾಸ ಇದು. ಈ ಮಹಾಜ್ಞಾನಿ, ಆತ್ಮದಲ್ಲೇ ತಲ್ಲೀನರಾಗಿರುವಂಥ ಜ್ಞಾನಿಗಳು, ಅವನಿಗೆ ನಿನಗೆ ಈ ವ್ಯತ್ಯಾಸ ಹಿಂಗೆ ಕಾಣಿಸ್ತಾ ಇದೆ ಅಂತ ಕೇಳ್ತಾ ಇದ್ದಾನೆ. ಸೊ ಇದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ಹೋದ ಸಲ ನೋಡಿದ್ವಿ ನಾವು, ಪ್ರಶ್ನೆಗಳನ್ನೆಲ್ಲ ನೋಡಿದ್ವಿ, ಅರ್ಥ ಮಾಡ್ಕೊಂಡ್ವಿ. ಸೊ ಈ ಸಲ ಏನಾಗ್ತಾ ಇದೆ, ಶಂಕರರು ಅದಕ್ಕೆ ಉತ್ತರವನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ. ಅದಕ್ಕಿಂತ ಮುಂಚೆ ಈ ಚಾಂಡಾಲನ ಪ್ರಶ್ನೆಯನ್ನೇ ನಾವು ಕೇಳ್ಬೋದು. ಈ ರೀತಿಯ ಭ್ರಮೆ, ಒಂದು ಕಡೆ ಬ್ರಹ್ಮನ್ನಿದೆ, ಬ್ರಹ್ಮನ್ ಅಂದರೆ ಅದ್ವೈತ, ಬೇರೆಯೇ ಇಲ್ಲ. ನಾವು ಯೂನಿವರ್ಸಲ್ ಬ್ರದರ್ಹುಡ್ ಅಂತಾರೆ, ಇದು ಅದಕ್ಕಿಂತ ಒಂದು ಮೆಟ್ಲು ಮೇಲೆ. ರಮಣರನ್ನ ಯಾರಾದರೂ ಬಂದುಬಿಟ್ಟು ಕೇಳಿದ್ರೆ, ಎಷ್ಟೊಂದು ಜನ ಇದ್ದಾರಪ್ಪ ಪ್ರಪಂಚದಲ್ಲಿ, ನೀವು ಯಾಕೆ ಅಲ್ಲಿ ಹೋಗಿ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇಲ್ಲ, ಇಲ್ಲಿ ಒಂದು ಬೆಟ್ಟದ ತಪ್ಪಲಲ್ಲಿ ಕೂತ್ಕೊಂಡು ಬಿಟ್ಟಿದ್ದೀರಲ್ಲ. ಜ್ಞಾನಿಗಳು ಅಂದರೆ ಅಲ್ಲಿ ಹೋಗಿ ಕರ್ಮಯೋಗ ಮಾಡಿ, ಸೋಷಿಯಲ್ ಸರ್ವಿಸ್ ಮಾಡಿ ಅಂತ ಕೆಲವ್ರು ಬಂದು ಹೇಳೋರು, ಅಡ್ವೈಸ್ ಮಾಡೋರು ಅವ್ರಿಗೆ. ಅದಕ್ಕೆ ಅವರು ಪ್ರಶ್ನೆ ಒಂದೇ ಒಂದು ಕೇಳ್ತಾ ಇದ್ದಿದ್ದು, ಬೇರೆಯವರು ಅನ್ನೋರು ಯಾರಿದ್ದಾರೆ? ಜ್ಞಾನಿಗೆ ಇತರರು ಅನ್ನೋರು ಯಾರಿದ್ದಾರೆ? ಯಾರೂ ಇಲ್ವಲ್ಲ. ಎಲ್ಲರೂ ತನ್ನ ಆತ್ಮದ ಸ್ವರೂಪನೇ, ತನ್ನಲ್ಲೇ ಒಂದಾಗಿದ್ದಾರೆ. ಸೊ ಅವರಿಗೆ ಹೇಗೆ ಬಂತು? ಒಂದು ಕಡೆ ಬ್ರಹ್ಮಜ್ಞಾನಿ ಸ್ಥಿತಿ ಹಾಗಿದ್ರೆ, ಭ್ರಮೆ ಅಂದರೆ ನಿಜ ಅಲ್ಲ, ಇಟ್ಸ್ ಅ ಡೆಲ್ಯೂಷನ್. ಇದು ಹೇಗೆ ಬಂತು ಅಂತ ನಾವು ಕೇಳಿದ್ರೆ, ಇದರಲ್ಲಿ ಸದ್ದರ್ಶನಂ ಅಂತ ರಮಣರು ಒಂದು ರಚನೆ ಮಾಡಿದ್ದಾರೆ. ಸೊ ಅದರಲ್ಲಿ 6ನೇ ಶ್ಲೋಕದಲ್ಲಿ ಅವ್ರು ಹೇಳ್ತಾರೆ, ಲೀಡ್ ಆ್ಯಂಡ್ ಫಾಲೋ ಮಾಡ್ಬೋದು. ಶಬ್ದಾದಿರೂಪಂ ಭುವನಂ ಸಮಸ್ತಂ, ಶಬ್ದಾದಿರೂಪಂ ಭುವನಂ ಸಮಸ್ತಂ, ಶಬ್ದಾದಿ ಸತ್ಯೇಂದ್ರಿಯ ವೃತ್ತಿಭಾಸ್ಯ, ಶಬ್ದಾದಿ ಸತ್ಯೇಂದ್ರಿಯ ವೃತ್ತಿಭಾಸ್ಯ, ಸತ್ಯೇಂದ್ರಿಯಾಣಾಂ ಮನಸೋ ವಶೇ ಸ್ಯಾತ್, ಸತ್ಯೇಂದ್ರಿಯಾಣಾಂ ಮನೋಮಯಂ ತದ್ಭುವನಂ ವದಾಮಹ, ಮನೋಮಯಂ ತದ್ಭುವನಂ ವದಾಮಹ. ಅಂದರೆ ಅವ್ರು ಹೇಳ್ತಿದ್ದಾರೆ, ಪ್ರಪಂಚದಲ್ಲಿ ನಮ್ಮ ಇಂದ್ರಿಯಗಳ ಮೂಲಕ ನಮಗೆ ಶಬ್ದ, ಸ್ಪರ್ಶ, ರೂಪ, ರಸಗಂಧ ಅದು ಗೊತ್ತಾಗುತ್ತೆ. ಅದು ಗೊತ್ತಾದ ತಕ್ಷಣ ಇಡೀ ಪ್ರಪಂಚ ಏನು ನಮಗೆ ಆ್ಯಕ್ಚುಲಿ ಈ 5 ಇಂದ್ರಿಯಗಳ ಸೆನ್ಸೇಷನ್ಸ್ ಅಷ್ಟೇ. ಈ ಸೆನ್ಸೇಷನ್ಸ್ ಇಲ್ಲದೇ ಇದ್ದರೆ ಪ್ರಪಂಚ ಇಲ್ಲ ನಮಗೆ. ಗಾಢ ನಿದ್ರೆಯಲ್ಲಿ ಏನಾಗುತ್ತೆ, ಇಂದ್ರಿಯಗಳು ಕೆಲಸ ಮಾಡೋದಿಲ್ಲ, ಪ್ರಪಂಚ ಇರುತ್ತಾ? ಗಾಢ ನಿದ್ರೆಯಲ್ಲಿ ಪ್ರಪಂಚ ಇಲ್ಲ, ಮಾಯ.
ಎದ್ದ ಮೇಲೆ ಮತ್ತೆ ಪ್ರಪಂಚ. ಎಲ್ಲರಿಗೂ ಅಷ್ಟೇ, ರಾಜ ಆಗಿರ್ಬೋದು, ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಭಿಕಾರಿ ಆಗಿರ್ಬೋದು, ಎಲ್ರಿಗೂ ಗಾಢ ನಿದ್ರೆಯಲ್ಲಿ ಪ್ರಪಂಚ ಇಲ್ಲ. ಸೊ ಎಚ್ಚರ ಸ್ಥಿತಿಯಲ್ಲಿ ಪಂಚೇಂದ್ರಿಯಗಳು ಕೆಲಸ ಮಾಡ್ತಾ ಇರೋವಾಗ ಅದರ ಮೂಲಕ ಸಂವೇದನೆಗಳು ಏನಾಗುತ್ತೋ ಆ ಸಂವೇದನೆಗಳೇ ನಮಗೆ ಪ್ರಪಂಚ. ಆ್ಯಕ್ಚುಲಿ ಯೋಚನೆ ಮಾಡಿ ನೋಡಿ ಅಲ್ವಾ. ಒಂದಿನ ಮೂಗು ಕಟ್ಕೊಂಡ್ಬಿಟ್ರೆ ವಾಸನಾ ಪ್ರಪಂಚ ಬಂದ್. ನೀವು ಕಾಫಿ ಕುಡಿದ್ರೂ ಒಂದೇ ಥರ ರುಚಿ ಇರುತ್ತೆ, ಬೋರ್ನ್ವಿಟಾ ಕುಡಿದ್ರೂ ಒಂದೇ ರುಚಿ ಇರುತ್ತೆ. ಎರಡು ಬಿಸಿಯಾಗಿ ಹಾಲು ಅಷ್ಟೇ, ಏನು ವಾಸನೆ ಬರ್ತಾ ಇಲ್ಲ. ಸೊ ಪ್ರಪಂಚ ಇದಿಲ್ಲ ನಮಗೆ ಮ್ಯಾಪ್ ಮಾಡೋಕ್ಕೆ ಅಂದರೆ ಇಂದ್ರಿಯಗಳು, ಪ್ರಪಂಚನೇ ಇಲ್ಲ. ಆ ಇಂದ್ರಿಯಗಳು ಏನೇನು ನಮಗೆ ಕೊಡ್ತಾ ಇದೆಯೋ ಇನ್ಪುಟ್ಸ್, ಅದನ್ನು ಅನಲೈಸ್ ಮಾಡಿ ಇಂಟರ್ಪ್ರಿಟ್ ಮಾಡ್ತಾ ಇರೋದು ಯಾರು? ಮನಸ್ಸು. ಒಂದು ಮನಸ್ಸು 5 ಇಂದ್ರಿಯಗಳು ಏನೇನು ಹೇಳುತ್ತೆ ಅದನ್ನೆಲ್ಲ ಇಂಟರ್ಪ್ರಿಟ್ ಮಾಡಿಬಿಟ್ಟು ಹೇಳುತ್ತೆ. ಓ ಇವರು ಚಂದ್ರಿಕಾ ಅವರು, ಇವರು ನಿರ್ಮಲಾ ಅವರು. ನನ್ನ ಕಣ್ಣು ನೋಡುತ್ತೆ, ಆಮೇಲೆ ನನ್ನ ಮನಸ್ಸು ಗುರ್ತಿಸುತ್ತೆ, ಹೇಳುತ್ತೆ ಇಲ್ಲಿ ಒಂದು ಸಭಾಂಗಣ ಇದೆ, ಇಲ್ಲಿ ಸುಮಾರು 50-60 ಜನ ಸೇರಿದ್ದೀವಿ, ನನ್ನ ಮುಂದೆ ಇದೊಂದು ಚೇರ್ ಖಾಲಿ ಇದೆ, ಇದೊಂದು ಚೇರ್ ಮೇಲೆ ಯಾರೋ ಕೂತಿದ್ದಾರೆ. ಅದೆಲ್ಲ ಹೇಳಬೇಕು ಅಂದರೆ ಓ ಇಲ್ಲೊಂದು ಸದ್ದು ಕೇಳಿಸ್ತಾ ಇದೆ, ಅದು ಕಾರಿನ ಹಾರ್ನು, ಇನ್ನೊಂದು ಸದ್ದು ಕೇಳಿಸ್ತಾ ಇದೆ, ಅದು ಹಕ್ಕಿ ಚಿಲಿಪಿಲಿ, ಈಗ ನಾನು ತಿಂದಿದ್ದು ಸ್ವೀಟಾಗಿತ್ತು, ಈಗ ನಾನು ತಿಂದಿದ್ದು ಖಾರ ಇತ್ತು, ಓ ಯಾರ್ದೋ ಮನೇಲಿ ಮಸಾಲೆ ದೋಸೆ ಮಾಡ್ತಾ ಇದ್ದಾರಪ್ಪ, ಘಮ ಘಮ ವಾಸನೆ ಬರ್ತಾ ಇದೆ. ನಮ್ಮ ಇಂದ್ರಿಯಗಳು ಹೇಳ್ತಾ ಇರೋದನ್ನು ಮನಸ್ಸು ಅರ್ಥಿಸ್ತಾ ಇದೆ, ಅರ್ಥೈಸ್ಕೊಂಡು ಹೇಳ್ತಾ ಇದೆ ಏನು ಅಂತ. ಅದೇ ನಮಗೆ ಪ್ರಪಂಚ. ಅದಿಲ್ಲದೆ ಹೋದರೆ ಪ್ರಪಂಚ ಇಲ್ಲ ನಮಗೆ. ಸೊ ರಮಣರು ಹೇಳ್ತಿದ್ದಾರೆ ಎಲ್ಲವೂ ನಮ್ಮ ಸಂವೇದನೆಗಳು, ಇಂದ್ರಿಯಗಳ ಸಂವೇದನೆಗಳು, ಈ 5 ಇಂದ್ರಿಯಗಳು ಏನು ಹೇಳ್ತಾ ಇದೆಯೋ ಅದ್ರ ಮೂಲಕ ಮನಸ್ಸು ಇಂಟರ್ಪ್ರೆಟ್ ಮಾಡ್ತಾ ಇದೆ. ಆದ್ದರಿಂದ ಮನಸ್ಸೇ ಪ್ರಪಂಚ ಅಲ್ವೇ? ಮನಸ್ಸಿದ್ದಂತೆ ಪ್ರಪಂಚ, ಮನಸ್ಸಿದ್ದಂತೆ ಮಾರ್ಗ ಕೇಳಿದ್ದೀವಿ. ಇಲ್ಲೇನು ಹೇಳ್ತಾ ಇದ್ದಾರೆ? ನಿಮ್ಮ ಮನಸ್ಸಿದ್ದಂತೆ ನಿಮ್ಮ ಪ್ರಪಂಚ. ಪಕ್ಕ ಪಕ್ಕನೇ ಕೂತಿರ್ತೀವಿ, ನನ್ನ ಪ್ರಪಂಚ ಬೇರೆ, ಅವ್ರ ಪ್ರಪಂಚ ಬೇರೆ. ಯಾಕೆ? ನನ್ನ ಮನಸ್ಸು ಬೇರೆ, ಅವ್ರ ಮನಸ್ಸು ಬೇರೆ. ಸೊ ಇದನ್ನು ನಾವು ಡೀಟೇಲ್ಡಾಗಿ ನೋಡಿದ್ರೆ, ನಾವು ಏನಾದರೂ ಒಂದು ವಸ್ತುನ ನೋಡಿದಾಗ, ಇದನ್ನು ಕೇಳಿದಾಗ, ವಾಸನೆ ನೋಡಿದಾಗ ಏನು ಬೇಕೋ ಅನ್ಕೋಬೋದು. ಸುಮ್ಮನೆ ಉದಾಹರಣೆಗೆ ಕಣ್ಣನ್ನು ತೆಗೆದುಕೊಳ್ತಾ ಇದ್ದೀವಿ ಇಂದ್ರಿಯಗಳಲ್ಲಿ. ನೋಡಿದ ತಕ್ಷಣ ಏನಾಗುತ್ತೆ? ಸೈಂಟಿಸ್ಟ್ ನಮ್ಗೆ ಹೇಳ್ತಾರೆ ರೆಟಿನಾ ಅಂತ ಒಂದಿದೆ ಕಣ್ಣಲ್ಲಿ, ಆ ರೆಟಿನಾ ಮೇಲೆ ತಳ್ಕಂಬಳಕ ಇಮೇಜ್ ಬರುತ್ತೆ. ಎಲ್ಲರೂ ಶೀರ್ಷಾಸನ ಮಾಡ್ತೀವಿ ಮೊದಲು ಕಣ್ಣೊಳಗೆ. ನಾನು ಇಲ್ಲಿರೋರನ್ನೆಲ್ಲ ನೋಡಿದ ತಕ್ಷಣ ನನ್ನ ರೆಟಿನಲ್ಲಿ ಎಲ್ಲರೂ ಉಲ್ಟಾ ಕಾಣಿಸ್ತೀರ. ಅದಾದಮೇಲೆ ಆಪ್ಟಿಕ್ ನರ್ವ್ ಅದನ್ನು ಮೆದುಳಿನಲ್ಲಿರುವಂಥ ಆಪ್ಟಿಕ್ ಸೆಂಟರ್ಗೆ ತೊಗೊಂಡೋಗಿ ಅಲ್ಲಿ ಮತ್ತೆ ನೆಟ್ಟಗೆ ಮಾಡುತ್ತೆ ನಮ್ಮನ್ನು. ಪ್ರತಿ ವಸ್ತು ನೋಡಿದಾಗ ಇದಾಗುತ್ತೆ. ಈ ಕಂಬ ನಾನು ನೋಡ್ಬೋದು, ಯಾರನ್ನೇ ನೋಡಲಿ, ಏನನ್ನೇ ನೋಡಲಿ, ಮೊದಲು ರೆಟಿನಲ್ಲಿ ಅಪ್ಸೈಡ್ ಡೌನ್ ಇಮೇಜ್, ಆಮೇಲೆ ರೈಟ್ ಇಮೇಜ್ ಬ್ರೈನ್ನಲ್ಲಿ ಕಾಣುತ್ತೆ. ಸೊ ಇಡೀ ಪ್ರಪಂಚ ಬೆಳಗ್ಗೆಯಿಂದ ರಾತ್ರಿವರೆಗೂ ಹೊರಗಡೆ ನನಗೆ ಕಾಣಿಸ್ತಾ ಇದೆ, ಹೊರಗಡೆ ನನಗೆ ಕಾಣಿಸ್ತಾ ಇದೆ ಅನ್ನೋ ಪ್ರಪಂಚ ಎಲ್ಲಿ ಕಾಣಿಸ್ತಾ ಇದೆ ನಮಗೆ? ಎಲ್ಲಿ ಕಾಣಿಸ್ತಾ ಇದೆ? ಮೆದುಳು ಒಳಗಡೆ ಕಾಣಿಸ್ತಾ ಇದೆ. ನನ್ನ ಮೆದುಳಿನಲ್ಲಿ ಒಂದು ಸಣ್ಣ ಸ್ಕ್ರೀನು, ಅಲ್ಲಿ ಏನು ಬರ್ತಾ ಇದೆಯೋ ಅದೇ ಪ್ರಪಂಚ. ಈ ಕಣ್ಣಿಲ್ಲ, ಅದಿಲ್ಲ, ಇಂದ್ರಿಯಗಳಿಲ್ಲ, ನನ್ನ ಮೆದುಳಿಲ್ಲ, ನನ್ನ ಮನಸ್ಸಿಲ್ಲ ಅಂದರೆ ಪ್ರಪಂಚ ಇಲ್ಲ. ಸೊ ಪ್ರಪಂಚ ಹೊರಗಿದೆ ಹೊರಗಿದೆ ಅಂತ ನಾವು ಏನು ಅನ್ಕೋತಾ ಇದ್ದೀವಿ, ಆ ಪ್ರಪಂಚ ನಿಜವಾಗ್ಲೂ ಇರೋದು ಎಲ್ಲಿ? ಅಂತರಂಗದಲ್ಲಿ. ಒಂದು ಸಲನೂ ನಾವು ಹೊರಗಿರೋ ಪ್ರಪಂಚ ನೋಡೇ ಇಲ್ಲ, ನಮ್ಮ ಅಂತರಂಗದಲ್ಲೇ ನೋಡ್ತಾ ಇರೋದು ನಾವು ಪ್ರಪಂಚನ. ಸೊ ಮನಸ್ಸು ಪ್ರಪಂಚಕ್ಕೆ ಏನಿದೆ ವ್ಯತ್ಯಾಸ? ಏನೂ ಇಲ್ಲ. ರಮಣರು ಸೈನ್ಸ್ ಉಪಯೋಗಿಸ್ಲಿಲ್ಲ, ವೇದಾಂತ ಸೈನ್ಸನ್ನು ಉಪಯೋಗಿಸ್ಲಿಲ್ಲ, ಹಾಗೆ ಹೇಳೋದು. ಸೈನ್ಸ್ ಅದನ್ನು ಪ್ರೂವ್ ಮಾಡ್ತಾ ಇದೆ. ಇಲ್ಲಿ ಒಂದು ಗುಲಾಬಿ ಹೂವು ಕಾಣಿಸಿದೆ. ಆ ಗುಲಾಬಿ ಹೂವನ್ನು ಈ ಹುಡುಗಿ ನೋಡ್ತಾ ಇದ್ದಾಳೆ. ಅವಳ ಮನಸ್ಸಲ್ಲಿ ಏನು ಚಿತ್ರ ಬಂತು?
ನಾನು ಇದನ್ನೆಲ್ಲ ಮುಡ್ಕೊಂಡು ಆ ಡ್ರೆಸ್ ಜೊತೆ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ಬೋದಲ್ವಾ? ಅವಳ ಮನಸ್ಸಲ್ಲಿ ಹಂಗೆ ಓಡ್ತಾ ಇದೆ. ಈ ಯುವಕ ಒಬ್ಬ ನೋಡ್ತಾ ಇದ್ದಾನೆ, ಅವನ ಮನಸ್ಸಲ್ಲಿ ಏನು ಚಿತ್ರ ಬಂತು? ಐ ಕ್ಯಾನ್ ವೇರ್ ಇಟ್ ಆ್ಯಸ್ ಅ ಬಟನ್ ಹೋಲ್. ಇವತ್ತು ಸಾಯಂಕಾಲ ನನ್ನ ಸ್ನೇಹಿತನ ಮದುವೆ ರಿಸೆಪ್ಷನ್ಗೆ ಹೋಗ್ತೀನಲ್ಲ, ಸೂಟ್ ಹಾಕ್ಕೊಂಡು ಹೋಗ್ತಿದ್ದೀನಿ, ಹಿಂಗೊಂದು ಬಟನ್ ಹೋಲ್ ಸಿಕ್ಕಿಸ್ಕೊಂಡು ಹೋದರೆ ಐ ಲುಕ್ ಸೋ ಸ್ಮಾರ್ಟ್ ಐಸೆ ಅಂತ ಅವನ ಮನಸ್ಸಿನಲ್ಲಿ ಬಂತು. ಇನ್ಯಾರೋ ಬಂದರೆ, ಭಾಳ ಭಕ್ತಿ ಇರೋರು ಬಂದರೆ, ಇದನ್ನು ತೊಗೊಂಡೋಗಿ ನಾನು ಪೂಜೆಗೆ ಉಪಯೋಗಿಸ್ತೀನಿ, ಚೆನ್ನಾಗಿರುತ್ತೆ. ಒಬ್ಬರು ನೇಚರ್ ಲವರ್ ಬಂದರೆ, ಯಾರೂ ಕೀಳಬೇಡಿ ದಯವಿಟ್ಟು, ಗಿಡಕ್ಕೆ ನೋವಾಗುತ್ತೆ ಗೊತ್ತಾ? ಗಿಡದಲ್ಲಿದ್ದರೆ ಎಷ್ಟೊತ್ತು 3-4 ದಿನ 5-6 ದಿನ ಇರುತ್ತೆ ರೋಸು, ನೀವು ಕಿತ್ತ ತಕ್ಷಣ ಬಾಡೋಕ್ಕೆ ಶುರು ಆಗಿಬಿಡುತ್ತೆ. ದಯವಿಟ್ಟು ಯಾರೂ ಕೀಳಬೇಡಿಪ್ಪ. ಸೊ ಒಬ್ರೊಬ್ಬರು ದೃಷ್ಟಿಕೋನ ಹೆಂಗಿದೆ? ಅವರ ಮನಸ್ಸಿದ್ದಂಗಿದೆ. ನಾವು ಪ್ರಪಂಚ ನೋಡೋದು ಒಂದೇ ಪ್ರಪಂಚ ಇರ್ಬೋದು, ನಮಗೆ ಕಾಣಿಸೋದು ಬೇರೆ ಬೇರೆ. ಯಾಕೆ ಅಂದರೆ ನಮ್ಮ ಕಂಡೀಷನಿಂಗ್ ಬೇರೆ. ಜಿದ್ದು ಕೃಷ್ಣಮೂರ್ತಿ ಅವರು ಇದನ್ನೇನು ಕರೀತಿದ್ರು? ಕಂಡೀಷನಿಂಗ್ ಅಂತ ಕರೀತಾರೆ. ನಮ್ಮ ಮನಸ್ಸು ಒಂದು ಇದಿಷ್ಟ ಇಲ್ಲ, ನಾನು ಇದನ್ನು ಮಾಡ್ತೀನಿ, ನಾನು ಇದನ್ನು ಮಾಡಲ್ಲ ಅನ್ನೋ ಒಂದು ಗ್ಲಾಸಸ್ ಹಾಕ್ಕೊಂಡೇ ನೋಡೋದು ಪ್ರಪಂಚ. ಸೊ ಅದರ ಪ್ರಕಾರ ಅದು ಅರ್ಥೈಸ್ಕೊಂಡು ಹೋಗುತ್ತೆ. ಸೊ ನಿಜವಾಗ್ಲೂ ನಮ್ಮ ಮೆಂಟಲ್ ಕಂಡೀಷನಿಂಗ್ ಇಟ್ ಕಂಟ್ರೋಲ್ಸ್ ಅವರ್ ಪರ್ಸೆಪ್ಷನ್ ಆಫ್ ದ ವರ್ಲ್ಡ್. ಇಟ್ ಈಸ್ ನಾಟ್ ಇಂಡಿಪೆಂಡೆಂಟ್. ಅದಕ್ಕೆ ಒಬ್ಬರೊಬ್ಬರು ಯೋಚನಾ ಲಹರಿ ಒಂದೊಂದು ರೀತಿ ಇರುತ್ತೆ, ಒಬ್ಬರೊಬ್ಬರು ನಡವಳಿಕೆ ಒಂದೊಂದು ರೀತಿ ಇರುತ್ತೆ. ಸೊ ಇದನ್ನು ರಮಣರು ನಮ್ಗೆ ಹೇಳಿದ್ರು. ಒಂದು ಸಣ್ಣ ಕತೆ. ಒಬ್ಬ ಯುವಕ ಹೈಕಿಂಗ್ ಹೋಗಿರ್ತಾನೆ, ಎಲ್ಲೋ ಹಿಮಾಲಯ ಪ್ರದೇಶದಲ್ಲಿ ಹೈಕಿಂಗ್ ಹೋಗಿರ್ತಾನೆ. ಒಂದು ಹಳ್ಳಿಯನ್ನು ಬಿಟ್ಟು ಇನ್ನೊಂದು ಹಳ್ಳಿ, ಈಸ್ ಜಸ್ಟ್ ಎಕ್ಸ್ಪ್ಲೋರಿಂಗ್. ಅದು ಲೋಕಲ್ ಪೀಪಲ್ ಹೇಗಿದ್ದಾರೆ, ಆಥೆಂಟಿಕ್ ಎಕ್ಸ್ಪೀರಿಯನ್ಸ್ ಬೇಕು ಅಂತ. ಸರಿ, ಒಂದು ಹಳ್ಳಿಗೆ ಹೋಗಿದ್ದಾನೆ. ಅದು ಬೆಟ್ಟದ ಮೇಲಿರೋ ಒಂದು ಹಳ್ಳಿ. ಅಲ್ಲಿಂದ ಬೆಟ್ಟದ ತಪ್ಪಲಲ್ಲಿರೋ ಹಳ್ಳಿಗೆ ನಡ್ಕೊಂಡು ಹೋಗ್ತಾ ಇದ್ದಾನೆ, ಟ್ರೆಕ್ಕಿಂಗ್ ಬ್ಯಾಕ್ ಪ್ಯಾಕ್ ಎಲ್ಲ ಇಟ್ಕೊಂಡು. ದಾರಿಯಲ್ಲಿ ಒಬ್ಬ ಮುದುಕ ಕೆಲಸ ಮಾಡ್ತಾ ಇರ್ತಾನೆ. ಅವನ ಹತ್ರ ಮಾತಾಡ್ತಾನೆ, ಅಪ್ಪ ಆ ಹಳ್ಳಿ ಹೇಗಿದೆ, ಚೆನ್ನಾಗಿರುತ್ತೆ ಅಲ್ಲಿ ಹೋದರೆ? ಅದಕ್ಕೆ ಅವನು ಕೇಳ್ತಾನೆ, ನೀ ಎಲ್ಲಿಂದ ಬರ್ತಾ ಇದೆಯಾ? ನೆನ್ನೆ ರಾತ್ರಿ ಎಲ್ಲಿದ್ದೆ? ಅಲ್ಲಿದೆಯಲ್ಲ ಬೆಟ್ಟದ ಮೇಲೆ, ಆ ಹಳ್ಳಿಲಿದ್ದೆ. ಅದು ಹೇಗಿತ್ತು? ಸೊಗಸಾಗಿತ್ತಪ್ಪ. ಅಲ್ಲಿ ಹೋದೆ, ಏನು ಗೊತ್ತಾ, ಬರೀ ಮಣ್ಣಿನ ನೆಲ, ಅದ್ರ ಮೇಲೆ ಎಲ್ಲರೂ ಮಲ್ಕೊಳ್ತಾರೆ. ನಾನು ಹಂಗೆ ಮಲ್ಕೊಂಡೆ, ಎಷ್ಟು ಚೆನ್ನಾಗಿ ನಿದ್ದೆ ಬಂತು ಅಂತ್ಯಾ. ಬರೀ ಮಣ್ಣಿನ ನೆಲದ ಮೇಲೆ ಮಲ್ಕೊಂಡೆ. ಬೆಳಗ್ಗೆ ಅದೇನೋ ಒಂಥರ ಸೂಪ್ ಮಾಡಿಕೊಟ್ರು, ನಾನು ಯಾವತ್ತೂ ಕುಡ್ದಿಲ್ಲ. ಚೆನ್ನಾಗಿತ್ತು, ಹೊಸ ಅನುಭವಗಳು. ಜನ ಭಾಳ ಒಳ್ಳೆಯವರು. ಹಾಗಿದ್ರೆ ಈ ಹಳ್ಳಿಲೂ ಅದೇ ಥರ ಇರುತ್ತೆ, ನಿನಗೆ ಭಾಳ ಒಳ್ಳೆಯವರು ಇರ್ತಾರೆ ಜನ. ಥ್ಯಾಂಕ್ ಯು ಹೋಗ್ತಾನೆ. ಆಮೇಲೆ ಇನ್ನೊಬ್ಬ ಯುವಕ ಒಂದು ಸ್ವಲ್ಪ ಹೊತ್ತಿಗೆ ಬರ್ತಾನೆ. ಆ ಯುವಕ ಏನು ಕೇಳ್ತಾನೆ, ಆ ಹಳ್ಳಿ ಹೆಂಗಿದೆಯಪ್ಪ? ಅವನನ್ನು ಇದನ್ನೆಲ್ಲ ಕೇಳ್ತಾನೆ. ಹೆಂಗಿತ್ತು, ನೀನು ಯಾವುದೇ ಹಳ್ಳಿಗೆ ಹೋಗಿದ್ದೆ? ಅಯ್ಯೋ, ಮಣ್ಣಿನ ನೆಲದ ಮೇಲೆ ಮಲಗಿಸ್ಬಿಟ್ರು ರೀ. ಏನು ಅತಿಥಿಗಳು ಬಂದರೆ ಹಂಗೆ ಮಾಡೋದು, ಒಂದು ಹಾಸಿಗೆ ಆದರೂ ಕೊಡೋದು ಬೇಡ. ಇಲ್ಲಿ ನೋವು ಎಲ್ಲ ಕಡೆ ನೋವ್ತಾ ಇದೆ ನನಗೆ. ಬೆಳಗ್ಗೆ ಎದ್ದು ಹೊಟ್ಟೆ ಹಸಿ ಅಂದರೆ ಒಂದು ಕೊಟ್ಟರು ಅಯ್ಯಮ್ಮ, ತಿನ್ನೋಕ್ಕಾಗಲ್ಲ ರೀ, ಅದು ಬಾಯಿಗಿಡಕ್ಕಾಗಲ್ಲ. ಆ ಜನ ಏನೋ ಭಾಷೆಯಲ್ಲಿ ಮಾತಾಡ್ತಾರ, ನನ್ನ ಭಾಷೆ ಅವ್ರಿಗೆ ಅರ್ಥ ಆಗಲ್ಲ, ಅವ್ರ ಭಾಷೆ ನನಗೆ ಅರ್ಥ ಆಗಲ್ಲ. ಹಿಂಗಿಂಗೆಲ್ಲ ತೋರಿಸ್ಬೇಕು, ಅದರಲ್ಲೇ ಅರ್ಥ ಮಾಡಿಸ್ಬೇಕು. ಯಾಕೆ ಕೇಳ್ತೀರಾ ನನ್ನ ಪಾಡು? ಆ ಹಳ್ಳಿ ಹೆಂಗಿದೆ ಅದೇ ಥರ ಇರುತ್ತೆ. ಸೊ ಏನಾಯಿತು? ನಮ್ಮ ಮನಸ್ಸು ಹೇಗಿರುತ್ತೋ ಪ್ರಪಂಚ ಆಗಿರುತ್ತೆ. ಅದೇ ಜನ, ಅದೇ ಹಳ್ಳಿ, ಅದೇ ಊಟ, ಅದೇ ನೆಲ ಮಲಗಕ್ಕೆ. ಆದರೆ ಹೇಗೆ ಸ್ವೀಕಾರ? ಬೇರೆ ರೀತಿ ಸ್ವೀಕಾರ, ಮನಸ್ಸಿದ್ದಂತೆ ಸ್ವೀಕಾರ. ಸೊ ಸೈಂಟಿಸ್ಟ್ ಹೇಳ್ತಾ ಇದ್ದಾರೆ ಈ ನಡುವೆ, ಲೈಫ್ ಈಸ್ 99% ಅಬೌಟ್ ವಾಟ್ ಹ್ಯಾಪನ್ಸ್ ಇನ್ಸೈಡ್ ಯುವರ್ ಮೈಂಡ್ ಆ್ಯಂಡ್ ಓನ್ಲಿ 1% ಅಬೌಟ್ ವಾಟ್ ಆ್ಯಕ್ಚುಲಿ ಹ್ಯಾಪನ್ಸ್ ಔಟ್ಸೈಡ್. ನಮ್ಮ ಜೀವನ ನಾವೇ ನೋಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ಒಂದು ಸಂದರ್ಭ ಬಂದಾಗ ಮನಸ್ಸೆಲ್ಲ ಚೆನ್ನಾಗಿದ್ದರೆ ಚೆನ್ನಾಗಿ ಸ್ವೀಕಾರ ಮಾಡ್ತೀವಿ.
ಅದೇನಂತೆ ಪರವಾಗಿಲ್ಲ ಬಿಡು, ನಿಭಾಯಿಸ್ಬಿಡೋಣ, ಏನು ದೊಡ್ಡ ವಿಚಾರ ಅಲ್ಲ. ಅವ್ರೇನಪ್ಪ ಸ್ವಲ್ಪ ಬೇಜಾರು ಮಾಡ್ಕೊಂಡು ಹಂಗೆ ಹೇಳಿದ್ರು, ಅವ್ರಿಗೆ ಟೆನ್ಷನ್ ಆಗಿತ್ತು. ಅದೇ ನಮ್ಮ ಮನಸ್ಸು ಬೇಜಾರಾಗಿದ್ದಾಗ ಯಾರೋ ಒಂದು ಮಾತು ಆಡ್ಬಿಟ್ರೆ ಅವ್ರಂಗೆ ಮಾತಾಡ್ಬೋದಾ, ನನ್ನ ಬಗ್ಗೆ ಮಾತಾಡ್ಬೋದಾ? ಇಲ್ಲ, ನಾನು ಅವ್ರ ಮನೆಗೆ ಮದುವೆ ಕರೆದಿದ್ದ, ನಾನು ಖಂಡಿತ ಹೋಗಲ್ಲ. ಹಂಗೆ ಅನ್ನಿಸ್ಕೊಂಡ್ಮೇಲೆ ನಾನು ಯಾಕೆ ಹೋಗಬೇಕು? ದೊಡ್ಡದಾಗೋಯ್ತು. ಮುಂಚೆ ದೊಡ್ಡ ಮಾತಾಡಿದ್ರು ಸಣ್ಣದಾಗೋಯ್ತು. ಯಾಕೆ? ಆ ಟೈಮಲ್ಲಿ ನನ್ನ ಮನಸ್ಸು ಒಳ್ಳೆ ಮೂಡಲಿತ್ತು. ಈಗ ನನ್ನ ಮನಸ್ಸು ಹಾಳಾಗಿದೆ. ಸೊ ಹೌ ವಿ ಎಕ್ಸ್ಪೀರಿಯನ್ಸ್ ಲೈಫ್ ಡಿಪೆಂಡ್ಸ್ ಅಪಾನ್ ಸ್ಟೇಟ್ ಆಫ್ ಮೈಂಡ್. ಸೊ ಆದ್ದರಿಂದ ಶಂಕರಾಚಾರ್ಯರ ಮನಸ್ಸಿನಲ್ಲಿ ಏನಿದ್ದಿರ್ಬೋದು, ಅಥವಾ ಅವ್ರ ಶಿಷ್ಯರ ಮನಸ್ಸಿನಲ್ಲಿ ಗಚ್ಚ ಗಚ್ಚ ಅಂದಾಗ ಏನಿದ್ದಿರ್ಬೋದು, ಆ ಮೇಲಿನ ಜಾತಿ ಕೀಳಿನ ಜಾತಿ ಅನ್ನೋದು ಭದ್ರವಾಗಿ ಹೋಗಿ ಕೂತ್ಕೊಂಡು ಬಿಟ್ಟಿದ್ರೆ ಸೋಷಿಯಲ್ ಕಂಡೀಷನಿಂಗ್ ಅದರ ಮೂಲಕನೇ ನೋಡ್ತೀವಿ. ಆದ್ದರಿಂದ ಭ್ರಮೆ ಉಂಟಾಗುತ್ತೆ. ಭ್ರಮೆ ಉಂಟಾಗ್ಬಿಟ್ಟು ಆ ರೀತಿ ಮಾತುಗಳು ಅವರಿಂದ ಹೊರಟಿರುತ್ತೆ. ಸೊ ಮೊದಲು ನಮ್ಮ ಮನಸ್ಸಿನಲ್ಲಿ ಏನೇನು ಕಂಡೀಷನಿಂಗ್ ಇದೆ ಅನ್ನೋದನ್ನು ನಾವು ಅದು ಎದ್ದಾಗೆ ರೆಡ್ ಹ್ಯಾಂಡೆಡ್ ಹಿಡಿಬೇಕು. ಪರೀಕ್ಷೆ ಮಾಡ್ತಾ ಇರಬೇಕು, ನೋಡ್ತಾ ಇರಬೇಕು. ಓ ಈ ಥರ ಬಂತು, ಹಿಂಗಾದಾಗ ನನ್ನ ಕೋಪ ಹೇಳ್ತಾ ಇದೆ. ಯಾಕೆ ಹೇಳ್ತಾ ಇದೆ? ಈ ರೀತಿ ನನ್ನಲ್ಲಿ ಭಾವನೆ ಇದೆ ಅವ್ರ ಬಗ್ಗೆ. ಮೊದಲಿಂದ ಅದನ್ನು ಅಂದ್ಕೊಂಡ್ಬಿಟ್ಟಿದ್ದೀನಿ, ನಾ ಮನುಷ್ಯ ಸರಿ ಇಲ್ಲ, ಅದಕ್ಕೆ ಆ ಥರ ಅವ್ರು ಏನು ಹೇಳಿದ್ರು ನಂಗೆ ಮಾತು ಸರಿ ಹೋಗ್ತಾ ಇಲ್ಲ. ಸೊ ನಾನೇನು ಮಾಡಬೇಕು? ಧ್ಯಾನ ಮಾಡಾದ್ಮೇಲೆ ಐ ಶುಡ್ ಸೆಂಡ್ ಹಿಮ್ ಗುಡ್ ಥಾಟ್ಸ್ ಆಫ್ ಲವ್. ಅವ್ರು ಚೆನ್ನಾಗಿರಲಿ. ಅವ್ರು ನನಗೆ ಏನು ಅಂದಿದ್ರು, ನನಗೆ ಬೇಜಾರಾಗಿದ್ದರೆ ಅದನ್ನೆಲ್ಲ ನಾನು ಬಿಟ್ಬಿಡ್ತಾಯಿದ್ದೀನಿ. ನಾನೇನಾದರೂ ಅವ್ರಿಗೆ ಬೇಜಾರಾಗಿ ಮಾಡಿದರೆ ಅವ್ರು ಅದನ್ನು ಬಿಟ್ಬಿಡಲಿ. ಸೊ ಐ ಶುಡ್ ಸ್ಟಾರ್ಟ್ ವರ್ಕಿಂಗ್ ಅಟ್ ದ ಡೀಪರ್ ಲೆವೆಲ್ಸ್ ಆಫ್ ದ ಮೈಂಡ್. ಸೊ ಈಗ ಶಂಕರಾಚಾರ್ಯರು ಏನು ಉತ್ತರ ಹೇಳಿದ್ರು? ಮೊದಲನೇ ಶ್ಲೋಕ ಮನೀಷ ಪಂಚಕಂದಿದೆ. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ? ಜಾಗ್ರತ್ ಸ್ವಪ್ನ ಸುಷುಪ್ತಿಷು ಸ್ಫುಟತರ ಯಾ ಸಂವಿತ್ ಉಜೃಂಭತೆ ಯಾ ಬ್ರಹ್ಮಾದಿ ಪಿಪೀಲಿಕಾಂತ ತನುಷು ಪ್ರೋತ ಜಗತ್ಸಾಕ್ಷಿಣಿ ಸ ಇವ ಅಹಂ ನ ಚ ದೃಶ್ಯವಸ್ತು ಇತಿ ದೃಢಪ್ರಜ್ಞಾ ಅಪಿ ಯಸ್ಯ ಅಸ್ತಿ ಚೇತ್ ಚಾಂಡಾಲೋಹ ಅಸ್ತು ನ ತು ದ್ವಿಜೋ ಅಸ್ತು ಗುರುಃ ಇತಿ ಏಷಾ ಮನೀಷಾ ಮಮ. ಜಾಗ್ರತ್ ಸ್ವಪ್ನ ಸುಷುಪ್ತಿ ಅಂದರೆ, ಜಾಗ್ರತ್ ಅಂದರೆ ಎಚ್ಚರದ ಸ್ಥಿತಿ, ಸ್ವಪ್ನ ಕನಸನ್ನು ಕಾಣುವಂತಹ ಸ್ಥಿತಿ, ಸುಷುಪ್ತಿ ಕನಸಿಲ್ಲದೆ ಇರುವಂತಹ ಗಾಢ ನಿದ್ರೆಯ ಸ್ಥಿತಿ. ಈ ಮೂರು ಸ್ಥಿತಿಗಳಲ್ಲೂ ಸ್ಫುಟತರ ಅಂದರೆ ವೆರಿ ಕ್ಲಿಯರ್ಲಿ ಯಾ ಸಂವಿತ್ ಉಜೃಂಭತೆ, ಇಟ್ ಈಸ್ ಶೈನಿಂಗ್ ಸೋ ಕ್ಲಿಯರ್ಲಿ, ಸೋ ಎವಿಡೆಂಟ್. ಅದು ನೋಡಿದ ತಕ್ಷಣ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಏನದು? ಯಾ ಬ್ರಹ್ಮಾದಿ ಪಿಪೀಲಿಕಾ ಅಂತ. ಬ್ರಹ್ಮಾದಿ ಅಂದರೆ ಈ ಜಗತ್ತನ್ನು ಸೃಷ್ಟಿ ಮಾಡಿರುವಂತಹ ಬ್ರಹ್ಮ ಮತ್ತು ಇತರ ದೇವತೆಗಳು, ಅಲ್ಲಿಂದ ಹಿಡಿದು ಬ್ರಹ್ಮನಿಂದ ಹಿಡಿದು ಪಿಪೀಲಿ ಅಂತ ಹೇಳಿದ್ರೆ ಇರುವೆ, ಪಿಪೀಲಿಕಾ ಅಂತ ಇರುವೆ ಇತ್ಯಾದಿ ಸಣ್ಣ ಸಣ್ಣ ಜೀವಿಗಳು, ಅಲ್ಲಿವರೆಗೂ ಅದರಲ್ಲಿ ಇರುವಂತಹ ಅರಿವಿನ ಶಕ್ತಿ. ನಾನಿದ್ದೀನಿ ಅಂತ ಇರಬೇಕು ಗೊತ್ತಾ? ಖಂಡಿತ ಇರಬೇಕು ಗೊತ್ತು. ನಾನಿದ್ದೀನಿ ಅಂತ ಗೊತ್ತಿಲ್ವ ಇರುವೆಗೆ? ನಾನಿದ್ದೀನಿ ಅಂದರೆ ತಾನಿದೆ ಅಂತ, ತಾನಿದೆ ಅಂತ ಇರಬೇಕು ಗೊತ್ತು. ನಾನಿದ್ದೀನಿ ಅಂತ ನನಗೂ ಗೊತ್ತು, ಒಂದು ಆನೆಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಸೊ ಆ ಒಂದು ಅರಿವು, ಆ ಒಂದು ಸಾಕ್ಷಿಯ ಶಕ್ತಿ ಎಲ್ಲರಲ್ಲೂ ಇದೆ. ಜಗತ್ ಸಾಕ್ಷಿಣಿ, ಇಡೀ ಜಗತ್ತಿಗೆ ಸಾಕ್ಷಿಯಾಗಿರುವಂಥ ಒಂದು ಆತ್ಮ ಈ ಎಲ್ಲ ಜೀವಿಗಳಲ್ಲೂ ಇದೆ. ಮತ್ತು ಸ ಇವ ಅಹಂ, ನಾವು ಅನ್ಕೋತೀವಿ 4-5 ಮಹಾವಾಕ್ಯಗಳಿವೆ ಅಂತ, ಲಕ್ಷಾಂತರ ಮಹಾವಾಕ್ಯಗಳಿವೆ. ಸೊ ಅದರಲ್ಲಿ ಇದೊಂದು ಮಹಾವಾಕ್ಯ, ಸ ಇವ ಅಹಂ. ಇದು
ಇದೇನಿದೆ ಈ ಜಗತ್ ಸಾಕ್ಷಿ ಇದೆಯಲ್ಲ ಅದೇ ನಾನು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ದೃಶ್ಯ ವಸ್ತು, ಹೊರಗೆ ಕಾಣಿಸ್ತಾ ಇರುವಂಥ ವಸ್ತು ನಾನಲ್ಲ, ಒಳಗೆ ಇರುವಂತಹ ಸಾಕ್ಷಿ ನಾನು ಅಂತ ಯಾರು ತಿಳ್ಕೊಂಡಿರ್ತಾರೋ ಅವನು ಚಾಂಡಾಲನ ಶರೀರವನ್ನು ಹೊತ್ತಿರಲಿ ಅಥವಾ ಬ್ರಾಹ್ಮಣನ ಶರೀರವನ್ನು ಹೊತ್ತಿರಲಿ, ಅವನೇ ನನ್ನ ಗುರು ಅಂತ ಅವನಿಗೆ ನಾನು ನಮಸ್ಕಾರ ಮಾಡ್ತೀನಿ. ಅಂದರೆ ಒಪ್ಕೊಂಡ್ಬಿಟ್ರು, ಈ ಚಾಂಡಾಲ ಸಾಮಾನ್ಯವನಲ್ಲ. ಚಾಂಡಾಲ ನಿಜವಾಗ್ಲೂ ಯಾರು? ಶಿವನ ಸ್ವರೂಪ ಅಂತ ಹೇಳ್ತಾರೆ. ಶಿವನೇ ಬಂದ. ಆ ಒಂದು ಸಣ್ಣ ಕಳಂಕ ಇದೆ. ಜ್ಞಾನಿಯಾದಂಥ ಶಂಕರರಲ್ಲಿ ಸಮಾಜದ ಪ್ರಭಾವದಿಂದ ಒಂದು ಸಣ್ಣ ಕಳಂಕ ಇದೆ, ಅದನ್ನು ನಾನು ತೆಗಿಬೇಕು ಅಂತ ಶಿವನೇ ಎದುರಿಗೆ ಚಾಂಡಾಲ, 4 ನಾಯಿಗಳು 4 ವೇದಗಳು ಹಾಗೆ ಬಂದು ನಿಂತ್ಕೊಂಡ ಅಂತ ಹೇಳ್ತಾರೆ. ಸೊ ಇದನ್ನು ಇವ್ರು ಹೇಳ್ತಾ ಇದ್ದಾರೆ, ದಿಸ್ ಈಸ್ ಮೈ ಫರ್ಮ್ ಕನ್ವಿಕ್ಷನ್. ಇದನ್ನು ಒಂದೊಂದೇ ನಾವು ನೋಡೋಕ್ಕೆ ಹೋದರೆ ಜಗತ್ ಸ್ವಪ್ನ ಸುಷುಪ್ತಿಷು ಏನಿದೆ ಕನಸಿನಲ್ಲಿ ಎಚ್ಚರದಲ್ಲಿ ಅಂದರೆ, ಇಲ್ಲಿ ಒಬ್ಬಳು ಹುಡುಗಿ ಏನು ಮಾಡ್ತಾ ಇದ್ದಾಳೆ, ಅಡುಗೆ ಮನೆಯಲ್ಲಿ ಅಡಿಗೆಯನ್ನು ಮಾಡ್ತಾ ಇದ್ದಾಳೆ. ಅಡುಗೆಯನ್ನು ಮಾಡಿದಾಗ ಏನೇನೆಲ್ಲ ಕಾಣಿಸುತ್ತೆ ನಮಗೆ? ಎಚ್ಚರದ ಸ್ಥಿತಿಯಲ್ಲಿ ಏನೇನು ಕಾಣಿಸುತ್ತೆ? ಏನೇನೆಲ್ಲ ಕಾಣಿಸ್ಬೋದು ನಮಗೆ? ಅಡುಗೆ ಮನೆ, ತರಕಾರಿ, ಚಾಕು, ಮಣೆ, ಕುಕ್ಕರು, ಒಲೆ, ಏನೇನಿರುತ್ತೋ ಎಲ್ಲ ಕಾಣಿಸುತ್ತೆ. ಎಲ್ಲ ವಾಸನೆಗಳು ಬರುತ್ತೆ. ಓ ಇದು ಸೀದೋಯ್ತು, ಇದು ಸರಿಯಾಗಿದೆ, ವಾಸನೆಗಳು ಬರುತ್ತೆ. ಮತ್ತು ರುಚಿ ಗೊತ್ತಾಗುತ್ತೆ. ಇನ್ನೇನು ಶಬ್ದಗಳು, ಓ ಕುಕ್ಕರ್ ಕೂಗ್ತು ನೋಡ್ರಿ, ಒಂಚೂರು ಆರಿಸ್ಬಿಡ್ತೀರಾ? ಸೊ ಶಬ್ದಗಳು ಕೇಳಿಸುತ್ತೆ. ಆಮೇಲೆ ಇನ್ನೇನಿದೆ? ಶಬ್ದ, ಸ್ಪರ್ಶ, ರೂಪ, ರಸಗಂಧ. ಸೊ ಎಲ್ಲ ಕಾಣಿಸ್ತಾ ಇದೆ, ಕೇಳಿಸ್ತಾ ಇದೆ, ಎಲ್ಲ ಆಗ್ತಾ ಇದೆ. ಅದಕ್ಕೆ ಯಾವುದರಿಂದ ಆಗ್ತಾ ಇದೆ? ಅದು ಅರಿವಿನ ಶಕ್ತಿ. ಮೊನ್ನೆ ಯಾರ್ದೋ ಮನೆಗೆ ಹೋಗಿದ್ವಿ, ಒಂದು ಸಾವಾಗಿತ್ತು, ಒಂದು ಶವವನ್ನು ಮಲಗಿಸಿದ್ರು. ಹಿಂದಿನ ದಿನ ಆ ಶವಕ್ಕೆ ಕಾಣಿಸ್ತಾ ಇತ್ತು, ಕೇಳಿಸ್ತಾ ಇತ್ತು, ವಾಸನೆ ಬರ್ತಾ ಇತ್ತು, ರುಚಿ ಗೊತ್ತಾಗ್ತಾ ಇತ್ತು, ಎಲ್ಲ ಇತ್ತು. ಇವತ್ತು ನಾಲ್ಗೆ ಇದೆ, ಕಣ್ಣಿದೆ, ಮೂಗಿದೆ, ಬಾಯಿ ಇದೆ, ಚರ್ಮ ಇದೆ, ಏನೂ ಗೊತ್ತಾಗ್ತಾ ಇಲ್ಲ. ಯಾಕೆ? ಆ ಅರಿವಿನ ಶಕ್ತಿ ಈ ದೇಹದಲ್ಲಿ ಕೆಲಸ ಮಾಡ್ತಾ ಇಲ್ಲ. ಸೊ ನಿಜವಾಗ್ಲೂ ಗೊತ್ತಾಗ್ತಾ ಇರೋದು ಯಾರಿಗೆ? ಅದು ದೇಹಕ್ಕೋ, ಮನಸ್ಸಿಗೋ, ಅರಿವಿಗೋ? ಅರಿವಿಗೆ. ಮೆದುಳು ಅಲ್ಲೇ ಇದೆ ಶವಕ್ಕೆ. ಮನಸ್ಸಿಗೆ ಕೆಲಸ ಮಾಡ್ತಾ ಇದೆಯಾ? ಇಲ್ಲ. ಸೊ ಅರಿವು ಎಚ್ಚರದ ಸ್ಥಿತಿಯಲ್ಲಿ ಜಗತ್ತು ನಮಗೆ ಕಾಣಿಸ್ಬೇಕಾದ್ರೆ ಆ ಸಾಕ್ಷಿ ಅನ್ನೋದಿರಬೇಕು, ಅರಿವು ಅನ್ನೋದಿರಬೇಕು. ಮತ್ತು ಇಲ್ಲಿ ಡ್ರೀಮ್ ಸ್ಟೇಟ್. ಅದೇ ಹೆಣ್ಮಗಳು ಮಲಗಿದ್ದಾಳೆ, ಅವಳಿಗೆ ಕನಸಿನಲ್ಲೇನೋ ನಾನು ಗರ್ಭಿಣಿಯಾಗಿದ್ದೀನಿ, ಗರ್ಭವತಿ ಆಗಿದ್ದೀನಿ ಅಂತ ಕನಸು ಬೀಳ್ತಾ ಇದೆ ಆ ರೀತಿ ಅವಳಿಗೆ. ಎಚ್ಚರ ಆದರೆ ನಿಜ ಇರ್ಬೋದು, ಸುಳ್ಳಿರ್ಬೋದು, ಗೊತ್ತಿಲ್ಲ. ಕನಸಿನಲ್ಲಿ ಲಾಟ್ರಿ ನಾನು ಗೆದ್ದರೆ 10 ಲಕ್ಷ ರೂಪಾಯಿ ಎದ್ದ ಮೇಲೆ ಎಣಿಸ್ಬೋದಾ? ಎಣಿಸ್ಬಿಟ್ಟು ಬ್ಯಾಂಕಿಗೆ ಹಾಕ್ಬಿಡೋಣ? ಸಾಧ್ಯ ಇಲ್ಲ. ಸೊ ಕನಸಿನಲ್ಲಿರೋ ವಸ್ತು ಎಲ್ಲ ನನ್ನ ಮನಸ್ಸಿನಿಂದ ಬಂದಂಥ ವಸ್ತುಗಳು. ಅಲ್ಲಿ ಯಾರು ಸಾಕ್ಷಿ? ಆ ಲಾಟ್ರಿ ಟಿಕೆಟ್ ಯಾರಿಗೆ ಕಾಣಿಸ್ತು ಕನಸಲ್ಲಿ? ಅರಿವಿಗೆ ಕಾಣಿಸ್ತು. ಅರಿವಿಲ್ಲದೆ ಇದ್ರೆ ಕಾಣಿಸುತ್ತಾ? ಮನಸ್ಸಿಂದ ಬಂತು, ಮನಸ್ಸಿಗೆ ಕಾಣಿಸ್ತು. ಆದರೆ ಮನಸ್ಸು ಕೆಲಸ ಮಾಡಬೇಕಾದ್ರೆ ಏನು ಬೇಕು? ಅರಿವು ಬೇಕು. ಎಲೆಕ್ಟ್ರಿಸಿಟಿ ಇಲ್ಲದೆ ಇದ್ದರೆ ಈ ಲೈಟ್ ಕೆಲಸ ಮಾಡುತ್ತಾ? ಪ್ರೊಜೆಕ್ಟರ್ ಕೆಲಸ ಮಾಡುತ್ತಾ? ಮಾಡಲ್ಲ. ಸೊ ಕನಸಿನಲ್ಲೂ ಯಾರಿಗೆ ಕನಸು ಬೀಳ್ತಾ ಇದೆ ನನಗೆ ಇವಾಗ ಅಂದರೆ ಕನಸಿನಲ್ಲಿ ಅದು ನಿಜ ಅಂತಲೇ ಅನ್ನಿಸ್ತಾ ಇರುತ್ತೆ. ಅದು ಯಾರಿಗೆ ಗೋಚರ ಆಗ್ತಾ ಇದೆ ಕನಸು? ಸಾಕ್ಷಿಗೆ, ಅರಿವಿಗೆ ಗೋಚರ ಆಗ್ತಾ ಇದೆ. ಮತ್ತು ಗಾಢ ನಿದ್ರೆಯಲ್ಲಿ ಎಚ್ಚರ ಆದಮೇಲೆ ಏನು ಹೇಳ್ತೀವಿ? ಏನಿತ್ತು ಗಾಢ ನಿದ್ರೆಯಲ್ಲಿ? ಸರ್ ನೀವು ತುಂಬ ಚೆನ್ನಾಗಿ ನಿದ್ದೆ ಮಾಡಿದೆ ಅಂದ್ರಲ್ಲ, ಏನಿತ್ತು ಸರ್ ಚೆನ್ನಾಗಿರೋದು? ಏನಿತ್ತು ನಿದ್ರೆಯಲ್ಲಿ? ಏನು ಹೇಳ್ತೀವಿ ನಾವು? ಇದೇನ್ರಿ ವಿಚಿತ್ರದ ಕ್ವೆಶ್ಚನ್ ಕೇಳ್ತೀರಾ? ನೀವೇ ನಿದ್ದೆ ಮಾಡಲ್ವಾ? ಏನಿರುತ್ತೆ ನಿದ್ದೆಯಲ್ಲಿ? ಏನೂ ಇಲ್ಲ.
ಆ ಏನೂ ಇಲ್ಲ ಅನ್ನೋದು ಯಾರಿಗೆ ಗೊತ್ತಾಯಿತು? ಅರಿವಿಗೆ ಗೊತ್ತಾಯಿತು. ಇವತ್ತು ಇಲ್ಲಿ 10 ಗಂಟೆಗೆ ಲೆಕ್ಚರ್ ಇತ್ತು, ಯಾರಾದರೂ 9 ಗಂಟೆಗೆ ಇಲ್ಲಿ ಬಂದುಬಿಟ್ಟಿದ್ರೆ, ಬಾಗಿಲು ತೆಗೆದಿತ್ತು ಅಂತ ಇಟ್ಕೊಳ್ಳೋಣ, ಚೇರೆಲ್ಲ ಇತ್ತು, ಒಳಗೆ ಬಂದು ನೋಡಿದ್ರೆ ಯಾರಿದ್ರು? ಆಚೆ ಬಂದ್ಬಿಟ್ಟು ಯಾರೂ ಇಲ್ಲ ರೀ ಇಲ್ಲಿ, ಅವರಿದ್ರು ತಾನೆ, ಅವ್ರೊಳಗಡೆ ಅರಿವಿತ್ತು ತಾನೆ. ಸೊ ಅವರಿಲ್ಲದೆ ಇದ್ರೆ ಯಾರೂ ಇಲ್ಲ ಅಂತ ಹೇಳಕ್ಕೆ ಯಾರಿದ್ದಾರೆ? ಯಾರೂ ಇಲ್ಲ ಅಂದರೆ ನನ್ನನ್ನು ಬಿಟ್ಟು ಯಾರೂ ಇಲ್ಲ. ಸೊ ನಿದ್ರೆಯಲ್ಲಿ, ಗಾಢ ನಿದ್ರೆಯಲ್ಲಿ ಈ ಸಾಕ್ಷಿಯನ್ನು ಬಿಟ್ಟು ಬೇರೆ ಏನು ವಸ್ತು ಇರಲಿಲ್ಲ. ಅದಕ್ಕೆ ನಾವು ದೆರ್ ವಾಸ್ ನೋ ಥಿಂಗ್. ನಥಿಂಗ್ ಅಂದರೆ ಏನು? ನೋ ಥಿಂಗ್. ನನ್ನನ್ನು ಬಿಟ್ಟು ಏನೂ ಇರಲಿಲ್ಲ, ಸಾಕ್ಷಿಯನ್ನು ಬಿಟ್ಟು ಏನೂ ಇರಲಿಲ್ಲ. ಅದಕ್ಕೆ ವೇದಾಂತದಲ್ಲಿ ಒಂದು ವಾಕ್ಯ ಇದೆ, ನಿಸ್ಸಾಕ್ಷಿಕ ಶೂನ್ಯತಾ ನ ಅಸ್ತಿ. ಏನೂ ಇಲ್ಲ ಅಂತ ಹೇಳಬೇಕಾದ್ರೂ ಒಂದು ಸಾಕ್ಷಿ ಇದ್ರೇ ಹೇಳಕ್ಕೆ ಸಾಧ್ಯ, ಸಾಕ್ಷಿನೇ ಹೇಳಕ್ಕೆ ಸಾಧ್ಯ. ಸಾಕ್ಷಿ ಇಲ್ಲದೆ ಇದ್ದರೆ ಏನೂ ಇಲ್ಲ ಅನ್ನೋದು ಕೂಡ ಹೇಳೋಕ್ಕಾಗಲ್ಲ. ಸೊ ಈ 3 ಸ್ಥಿತಿಲೂ ಏನಿತ್ತು? ಅರಿವು, ಸಾಕ್ಷಿ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇರೋದು, ಜಾಗ್ರತ್ ಸ್ವಪ್ನ ಸುಷುಪ್ತಿಷು ಸ್ಫುಟತರ ಯಾ ಸಂವಿತ್ ಉಜೃಂಭತೆ. ಸೋ ಕ್ಲಿಯರ್ಲಿ ಎವಿಡೆಂಟ್, ಇಷ್ಟು ಚೆನ್ನಾಗಿ ಗೋಚರ ಆಗ್ತಾ ಇದೆ. ಏನದು? ಅರಿವಿತ್ತು ಅಂತ, ಸಾಕ್ಷಿ ಇತ್ತು ಅಂತ ಗೋಚರ ಆಗ್ತಾ ಇದೆ. ಮತ್ತು ಸ ಇವ ಅಹಂ, ಈ ಸಾಕ್ಷಿನೇ ನಾನು. ಈ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಅವೆಲ್ಲ ಬೇಕು ಉಪಕರಣಗಳು. ನಾನು ಯಾರೋ? ಈ ಸಾಕ್ಷಿ ನಾನು. ನ ಚ ದೃಶ್ಯ ವಸ್ತು ಇತಿ, ಎದುರುಗಡೆ ಕಾಣಿಸೋ ವಸ್ತು ನಾನಲ್ಲ. ಏನು ನನಗೆ ಗೋಚರ ಆಗುತ್ತೋ ಅದು ನಾನಲ್ಲ. ಈ ದೇಹ ನನಗೆ ಗೋಚರ ಆಗ್ತಾ ಇದೆ, ಇದು ನಾನಾ? ಈಗ ನಾನು ಅಂದ್ಕೊಳ್ತಾ ಇದ್ದೀನಿ, ಆದರೆ ಒಂದು ಶವ ನೋಡಿದಾಗ ನಾನಲ್ಲ ಅಂತ ಗೊತ್ತಾಗುತ್ತೆ. ಈ ಮನಸ್ಸು ಯೋಚನೆಗಳು ಬರ್ತಾ ಇದೆ, ನನಗೆ ಯೋಚನೆ ಕಾಣಿಸುತ್ತಾ? ಗೊತ್ತಾಗುತ್ತಲ್ಲ, ಕಾಣಿಸುತ್ತಲ್ವ ನನಗೆ. ಓ ಈಗ ಆನಂದ ಆಗ್ತಾ ಇದೆ. ಕಾಣಿಸೋದು ಅಂದರೆ ಫಿಸಿಕಲಿ ಕಾಣಿಸೋದಲ್ಲ, ಸಟಲ್ ಲೆವೆಲಲ್ಲಿ ನನಗೆ ಗೋಚರ ಆಗ್ತಾ ಇದೆಯಾ? ಈಗ ಒಂದು ಯೋಚನೆ ಬಂತು, ಧ್ಯಾನಕ್ಕೆ ಕೂತ್ಕೊಳ್ತೀವಿ. ಈಗ ಏನ್ರಿ ಧ್ಯಾನಕ್ಕೆ ಕೂತ್ಕೊಂಡಾಗಲೇ ಸಾವಿರಾರು ಯೋಚನೆ ಬರುತ್ತೆ. ಬೇರೆ ಟೈಮಲ್ಲೇ ಚೆನ್ನಾಗಿರುತ್ತೆ ನನ್ನ ಮನಸ್ಸು, ಎಷ್ಟು ಶಾಂತವಾಗಿರುತ್ತೆ ಗೊತ್ತಾ? ಧ್ಯಾನಕ್ಕೆ ಕೂತ್ಕೊಂಡ್ರೆ ಸಾಕು 28 ಯೋಚನೆ. ಯಾರೋ ಗೊತ್ತಾಗ್ತಾ ಇದೆ ಯೋಚನೆ ಬರ್ತಾ ಇದೆ ಅಂತ? ಸಾಕ್ಷಿ ಗೊತ್ತಾಗ್ತಾ ಇದೆ. ಸೊ ಯಾವುದು ನನಗೆ ಕಾಣಿಸುತ್ತೋ ಅದು ನಾನಲ್ಲ. ಸಿಂಪಲ್ ರೂಲ್. ಯಾವುದು ನನಗೆ ಗೋಚರ ಆಗ್ತಾ ಇದೆಯೋ ಅದು ನಾನಲ್ಲ. ಸೊ ನನ್ನ ಯೋಚನೆಗಳು ನಾನಲ್ಲ, ನನ್ನ ಭಾವನೆಗಳು ನಾನಲ್ಲ. ಆಮೇಲೆ ಹೊರಗಡೆ ಇರೋ ಎಲ್ಲ ಜಗತ್ತಿನ ವಸ್ತುಗಳು, ಈ ದೇಹ ಯಾವುದು ನಾನಲ್ಲ. ಅದನ್ನೇ ಅವ್ರು ಹೇಳ್ತಾ ಇರೋದು, ಸ ಇವ ಅಹಂ, ಈ ಸಾಕ್ಷಿ ಮಾತ್ರ ನಾನು. ನ ಚ ದೃಶ್ಯ ವಸ್ತು ಇತಿ, ಹೊರಗಡೆ ಕಾಣಿಸೋ ಅಂಥ ವಸ್ತುಗಳು ಅಂದರೆ ಸಟ್ಲ್ ವಸ್ತುಗಳು ಅಷ್ಟೆ, ಮನಸ್ಸಿನ ವಸ್ತುಗಳು ಅಷ್ಟೆ, ಯಾವುದು ನಾನಲ್ಲ. ಸೊ ಇದು ಯಾರಿಗೆ ಗೊತ್ತಾಗಿರುತ್ತೋ ಅವನು ಮಹಾಜ್ಞಾನಿ. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದು ಪಿಕ್ಚರಲ್ಲಿ ಬ್ರಹ್ಮ ಇದ್ದಾನೆ, ಮತ್ತು ಇರುವೆ ಇದೆ. ಯಾ ಬ್ರಹ್ಮಾದಿ ಪಿಪೀಲಿಕ ಅಂತ ತನುಷು ಪ್ರೋತ ಜಗತ್ ಸಾಕ್ಷಿಣಿ. ಈ ಎಲ್ಲದರಲ್ಲೂ ಬ್ಲೂ ವೇಲ್ ಅಂತ ಕೆಳಗಡೆ ಇರೋದು. ಬ್ಲೂ ವೇಲ್ ಗಾತ್ರ ಎಷ್ಟಿರುತ್ತೆ ಗೊತ್ತಾ? ಸುಮಾರು 100 ಅಡಿ ಉದ್ದ. ಅದರ ನಾಲಿಗೆ ಒಂದು ಆನೆ ಸೈಜ್ ಇರುತ್ತೆ. ಆನೆಯಷ್ಟು ತೂಕ, ಆನೆಯಷ್ಟು ಸೈಜು, ಬರೀ ಅದರ ನಾಲಿಗೆ. ಇಲ್ಲಿ ನೋಡಿ ಡೈನೋಸಾರ್, ಇದು ರಿಲೇಟಿವ್ ಸ್ಕೇಲ್ ಹಾಕಿದೆ. ಒಂದು ಡೈನೋಸಾರ್ ಇದ್ದರೆ, ಒಂದು ಆನೆ ಇದ್ದರೆ, ಇದುವರೆಗೂ ನಾವು ಅಂದ್ಕೊಳ್ತಿದ್ವಿ ಡೈನೋಸಾರೇ ಮಹಾ ದೊಡ್ಡ ಪ್ರಾಣಿ. ಇಲ್ಲ, ದ ಲಾರ್ಜೆಸ್ಟ್ ಆರ್ಗ್ಯಾನಿಸಮ್ ಟು ಎಕ್ಸಿಸ್ಟ್ ಆನ್ ಅರ್ತ್ ಟಿಲ್ ನೌ ಈಸ್ ದ ಬ್ಲೂ ವೇಲ್. ಕರೆಂಟ್ಲಿ ಸ್ಟಿಲ್ ದೇರ್. ಅದು ಸ್ವಲ್ಪ ಇಟ್ಸ್ ಇನ್ ಡೇಂಜರ್ ಆಫ್ ಎಕ್ಸ್ಟಿಂಕ್ಷನ್, ಬಟ್ ಇಟ್ ಈಸ್ ಸ್ಟಿಲ್ ಎಕ್ಸಿಸ್ಟಿಂಗ್. ಸೊ ಈ ಬ್ಲೂ ವೇಲ್ ಒಳಗೂ ಕೂಡ ಅದೇ ಜಗತ್ ಸಾಕ್ಷಿಣಿ ಇದೆ. ನನ್ನೊಳಗೂ ಅದೇ ಇದೆ, ಇರುವೆ ಒಳಗೂ ಅದೇ ಇದೆ, ಒಂದು ದುಂಬಿ ಒಳಗೂ ಅದೇ ಇದೆ, ಒಂದು ಚಿಟ್ಟೆ ಒಳಗೂ ಅದೇ ಇದೆ, ಆನೆ ಒಳಗೂ ಅದೇ ಇದೆ. ಆ ಬ್ರಹ್ಮ, ಜಗತ್ತನ್ನು ಸೃಷ್ಟಿ ಮಾಡಿರುವಂಥ ಬ್ರಹ್ಮನಲ್ಲೂ ಕೂಡ
ಅದೇ ಅರಿವಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವುದು ದೇಹದ ಮೂಲಕ ಕೆಲಸ ಮಾಡ್ತಾ ಇದೆಯೋ ಅದನ್ನು ವ್ಯಕ್ತ ಚೈತನ್ಯ ಅಂತ ಹೇಳ್ತೀವಿ, ವ್ಯಕ್ತವಾಗ್ತಾ ಇದೆ. ಯಾವುದು ಮೃತ ಶರೀರ ಸಾವನ್ನು ಹೊಂದಿದ ಮೇಲೂ ಆ ಸಾಕ್ಷಿ ಏನಾಗುತ್ತೆ, ಹಾಗೇ ಇರುತ್ತೆ, ಅರಿವು ಹಾಗೇ ಇರುತ್ತೆ. ಆದರೆ ಅದು ವ್ಯಕ್ತ ಆಗ್ತಾ ಇಲ್ಲ ಈ ಭೌತಿಕ ಪ್ರಪಂಚದಲ್ಲಿ. ಸೊ ಅದಕ್ಕೆ ಅದನ್ನು ನಾವು ಅವ್ಯಕ್ತ ಚೈತನ್ಯ ಅಂತ ಹೇಳ್ತೀವಿ. ಸೊ ಚೈತನ್ಯ ಮಾತ್ರ ಈ ವ್ಯಕ್ತವಾಗಿರ್ಬೋದು ಅವ್ಯಕ್ತವಾಗಿರ್ಬೋದು, ಆದರೆ ಸದಾಕಾಲ ಇರುತ್ತೆ. ಈಗ ಎಲೆಕ್ಟ್ರಿಸಿಟಿ ನಾವೆಲ್ಲ ಸ್ವಿಚ್ ಆಫ್ ಮಾಡಿಬಿಟ್ಟು, ಫ್ಯಾನ್ ಆಫ್ ಮಾಡಿಬಿಟ್ಟು, ಪ್ರೊಜೆಕ್ಟರ್ ಆಫ್ ಮಾಡಿ ಆಚೆ ಹೊರಟೋಗ್ತೀವಿ. ಎಲೆಕ್ಟ್ರಿಸಿಟಿ ಇದೆಯಾ? ಅಲ್ಲೇ ಇದೆ. ನಾವು ಯಾವಾಗ ಬಂದು ಸ್ವಿಚ್ ಹಾಕ್ತೀವೋ ವ್ಯಕ್ತವಾಗುತ್ತೆ, ಪ್ರಕಟವಾಗುತ್ತೆ. ಹಾಗೆ ಚೈತನ್ಯನೂ ಕೂಡ. ಅದಕ್ಕೆ ಪ್ರಕಟವಾಗೋದಕ್ಕೆ ಒಂದು ಮೀಡಿಯಮ್ ಬೇಕು. ಟ್ರಾನ್ಸಾಕ್ಷನ್ಸ್ ಮಾಡಬೇಕು, ವ್ಯವಹಾರ ನಡೆಸಬೇಕು ಅಂದರೆ ಒಂದು ದೇಹ ಮನಸ್ಸು ಬುದ್ಧಿ ಬೇಕು. ಅದಿಲ್ಲ ಅಂದರೂ ಅದು ಹಾಗೇ ಇರುತ್ತೆ, ಅದು ಎಲ್ಲೂ ಹೋಗೋದಿಲ್ಲ. ಸೊ ಇಲ್ಲಿ ಏನು ಕಾಣಿಸ್ತಾ ಇದೆ ಪಿಕ್ಚರು? ಒಂದೊಂದು ಏನು ಗೊತ್ತಿಲ್ಲದೆ ಇರೋರಿಗೆ ಒಂದು ಇರುವೆ ಓಡಾಡ್ತಿತ್ತು ಅಂದ್ಕೊಳ್ಳೋಣ ಈ ಪೇಪರ್ ಮೇಲೆ. ಆ ಇರುವೆಗೆ ಏನನ್ಸುತ್ತೆ, ಇದೇ ಒಂದು ಬೇರೆ, ಇದೊಂದು ಬೇರೆ, ಇದೊಂದು ಬೇರೆ, ಇದೊಂದು ಒಂದಕ್ಕೊಂದು ಏನು ಸಂಬಂಧನೇ ಇಲ್ಲ, ಇಂಡಿವಿಜುವಲ್ ಫಿಂಗರ್ಸ್ ಏನೋ ಇದೆ ಅಂತ ಅನಿಸುತ್ತೆ. ಆದರೆ ಅಡಿಯಿಂದ ಯಾರಾದರೂ ನೋಡಿದ್ರೆ, ಬೇರೆ ದೃಷ್ಟಿಕೋನದಿಂದ ನೋಡಿದ್ರೆ ಏನು ಗೊತ್ತಾಗುತ್ತೆ? ಇದಿಡೀ ಒಂದು ಕೈ, ಇದು ಬರೀ ಹಿಂಗೊಂದು ಪೇಪರ್ ಹಾಕಿದ್ದಾರೆ ಅಷ್ಟೇ, ಬೆರಳು ಕಾಣೋ ಥರ. ಹಿಂಗೆ ಮೇಲಿಂದ ನೋಡಿದ್ರೆ, ಹಿಂಗಿಂದ ನೋಡಿದ್ರೆ ಏನೋ ಇದಿಷ್ಟು ಒಂದೇ ಕೈಯಿನ ಬೆರಳುಗಳು. ಹಾಗೇ ಆತ್ಮ ಕೂಡ ನಮಗೆ ಮಾಯೆ ಕವಿದ್ಕೊಂಡ್ರೆ, ನಾನು ದೇಹ ಅಂತ ಅಂದ್ಕೊಂಡ್ರೆ ಎಲ್ಲರೂ ಬೇರೆ 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 ದೇಹಗಳು ಅಂತ ಕಾಣಿಸುತ್ತೆ. ನಾನು ಸಾಕ್ಷಿ ಅಂದ್ಕೊಂಡ ತಕ್ಷಣ ಏನಾಗುತ್ತೆ, ಈ ಒಂದೇ ಸಾಕ್ಷಿ ಎಲ್ಲಕ್ಕೂ ಚೈತನ್ಯ ನೀಡ್ತಾ ಇದೆ. ಎಲ್ಲರೂ ಆತ್ಮಸ್ವರೂಪರು. ನಾವು ನೋಡುವಂತಹ ದೃಷ್ಟಿಕೋನ ಅಷ್ಟೆ, ಅದರ ಮೇಲೆ ಹೋಗುತ್ತೆ ನಮಗೆ ಜಗತ್ತು ಹೇಗೆ ಕಾಣಿಸ್ತಾ ಇದೆ ಅಂತ. ಏನು ಕಾಣಿಸ್ತಾ ಇದೆ ಇಲ್ಲಿ? ಲೋಟ ಒಂದು ಫ್ಲಿಪ್ ಆಗ್ತಾ ಇರುತ್ತೆ. ಆ ಲೋಟದ ಒಳಗಡೆ ಒಂದು ಆಕಾಶ ಇದೆ, ಸ್ಪೇಸ್. ಅದೇ ಆಕಾಶ ಹೋಗಿ ಹಿಂಗೆ ತಳ್ತಳ್ಕ ಆಗ್ತಾ ಇದೆಯಾ? ಅದೇ ಆಕಾಶ ಲೋಟದಲ್ಲಿರೋದು ಏನು ಅಂದರೆ ಇಲ್ಲಿ ವ್ಯಾಕ್ಯೂಮ್ ಬಿಡ್ತಾ ಹೋಗ್ಬೇಕದು. ವ್ಯಾಕ್ಯೂಮಲ್ಲೂ ಸ್ಪೇಸ್ ಇದೆ. ಅದೇ ಆಕಾಶ ಲೋಟದ ಜೊತೆ ಮೂವ್ ಆಗ್ತಾ ಇದೆಯಾ, ಅಥವಾ ಆಕಾಶದಲ್ಲಿ ಲೋಟ ಮೂವ್ ಆಗ್ತಾ ಇದೆಯಾ? ಸೊ ಸ್ಪೇಸ್ ಇರೋ ಕಡೆನೇ ಇದೆ, ಅದರೊಳಗಡೆ ಮೂವ್ ಆಗ್ತಾ ಇದೆ. ನಾವೇನು ಅನ್ಕೋತಾ ಇದ್ದೀವಿ, ಆಕಾಶನ ಸ್ಪೇಸ್ ಇದೆ ಲೋಟದ ಜೊತೆ, ಈ ಅರಿವನ್ನು ನಾವೇನು ಮಾಡಿಬಿಟ್ಟಿದ್ದೀವಿ, ದೇಹದ ಜೊತೆ ಜೋಡಣೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈ ದೇಹ ಎಷ್ಟಿದೆಯೋ ಅಷ್ಟೇ ಅರಿವಿರೋದು, ಅಷ್ಟೇ ಸಾಕ್ಷಿ ಇರೋದು. ಬಟ್ ಸಾಕ್ಷಿ ಆ್ಯಕ್ಚುಲಿ ಏನಿದೆ, ಜಗತ್ ಸಾಕ್ಷಿ. ಅದರೊಳಗಡೆ ಈ ದೇಹ ಓಡಾಡ್ತಾ ಇದೆ. ಅದನ್ನೇ ಸಹಸ್ರ ಶೀರ್ಷ ಪುರುಷ ಅಂತ ನಾವು ಹೇಳೋದು. ಇರೋದು ಒಂದು ಸಾಕ್ಷಿ, ಅದರೊಳಗಡೆ ಬೇರೆ ಬೇರೆ ದೇಹಗಳು ಓಡಾಡ್ತಾ ಇವೆ. ದೇಹದ ಒಳಗೂ ಇದೆ, ದೇಹದ ಹೊರಗೂ ಇದೆ ಈ ಚೈತನ್ಯ ಅನ್ನೋದು. ಸೊ ಇದನ್ನೆಲ್ಲ ಅರ್ಥ ಮಾಡಿಕೊಂಡಂಥ ಜ್ಞಾನಿ ಸ ಇವ ಅಹಂ ನ ಚ ದೃಶ್ಯವಸ್ತು ಇತಿ ದೃಢ ಪ್ರಜ್ಞಾ ಅಪಿ ಯಸ್ಯ ಅಸ್ತಿ ಚೇತ್. ಇದನ್ನೆಲ್ಲ ಯಾರು ದೃಢವಾಗಿ ಅರ್ಥ ಮಾಡ್ಕೊಂಡು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿರ್ತಾರೋ, ಚಾಂಡಾಲೋಹ ಅಸ್ತು, ಅವನು ಚಾಂಡಾಲನೇ ಆಗಿರಲಿ, ತು ದ್ವಿಜೋ ಅಸ್ತು ಅಥವಾ ಬ್ರಾಹ್ಮಣನೇ ಆಗಿರಲಿ, ಅವನೇ ನನ್ನ ಗುರು. ಗುರುಹು ಇತಿ ಏಷಾ ಮನೀಷಾ ಮಮ, ದಿಸ್ ಇಸ್ ಮೈ ಫರ್ಮ್ ಕನ್ವಿಕ್ಷನ್ ಅಂತ ಶಂಕರರು ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಸೊ ಇದು ಶ್ಲೋಕದ ಅರ್ಥ. ಹಂಗೆ ಹೇಳಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಮತ್ತು ಇದನ್ನು ಒಂದು ಸಲ ತಿರ್ಗಾ ನೋಡಿದ್ರೆ, ಇಫ್ ಎ ಪರ್ಸನ್ ಹ್ಯಾಸ್ ಅಟೈನ್ಡ್ ದ ಫರ್ಮ್ ನಾಲೆಡ್ಜ್ ದಟ್ he is not an object of perception but is that pure consciousness which shines clearly in the states of waking,
dream and deep sleep, and which as the witness of the whole universe dwells in all bodies, from that of the creator Brahma to that of an ant, then he is my Guru, irrespective of whether he is a Chandala or a Brahmana. This is my firm conviction. ನಾನು ದೃಕ್, ನಾನು ದೃಶ್ಯ ಅಲ್ಲ. ಎಲ್ಲ ಜೀವಿಗಳಲ್ಲೂ ಅದೇ ದೃಕ್ ಇರೋದು, ಅದೇ ಆತ್ಮ ಇರೋದು, ಅದೇ ಸಾಕ್ಷಿ ಇರೋದು. ಆ ಸಾಕ್ಷಿ ನಾನು ಅಂತ ಯಾರು ಅರ್ಥ ಮಾಡ್ಕೊಂಡಿರ್ತಾರೋ ಆ ಜ್ಞಾನಿ ಯಾವುದೇ ದೇಹದ ಮೂಲಕ ಅವನು ವ್ಯವಹಾರ ಮಾಡ್ತಾ ಇರಲಿ, ಅವನು ನನ್ನ ಗುರು ಅಂತ ಇದರಲ್ಲಿ ಅರ್ಥ ಅವರು ಉತ್ತರ ಕೊಟ್ಟಿದ್ದಾರೆ. ಅಂದರೆ ಒಪ್ಕೊಂಡ್ಬಿಟ್ರು. ನೀನು ಹೇಳಿದ್ದೆಲ್ಲ, ನೀನು ಕೇಳೋ ಪ್ರಶ್ನೆಗಳು ಬರೀ ಮಹಾಜ್ಞಾನಿ ಕೇಳೋಕ್ಕೆ ಸಾಧ್ಯ. ಆದ್ದರಿಂದ ನನ್ನ ಕಣ್ಣಿನಲ್ಲಿ ನೀನು ಮಹಾಜ್ಞಾನಿ, ಅದು ನನಗೆ ಚೆನ್ನಾಗಿ ಗೋಚರ ಆಗ್ತಾಯಿದೆ ಅಂತ ಹೇಳಿ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಮೊದಲನೇ ಶ್ಲೋಕ ಮುಗಿಸಿದ್ದೀವಿ. ಮನುಸ್ಮೃತಿಯಲ್ಲಿ ಈ ರೀತಿ ಹೇಳ್ತಾನೆ, ಜನ್ಮನಾ ಜಾಯತೆ ಶೂದ್ರಃ ಕರ್ಮಣ ಜಾಯತೆ ದ್ವಿಜಃ ವೇದಾಧ್ಯಾಯಿ ಭವೇದ್ ವಿಪ್ರೋ ಬ್ರಹ್ಮಜ್ಞಾನಾತಿ ಬ್ರಾಹ್ಮಣ. ಅಂದರೆ ಹುಟ್ಟಿದಾಗಲೇ ಎಲ್ಲರೂ ಶೂದ್ರರೇ, ನಾನು ನೀವು ಎಲ್ಲರೂ ಸೇರಿಕೊಂಡು ಎಲ್ಲರೂ ಶೂದ್ರರೇ. ಅಂದರೆ ಏನು, ಯಾವ್ದು ತಪ್ಪು ಯಾವ್ದು ಸರಿ ಅಂತ ಅರಿವಿಲ್ಲದೆ ಇರೋರು. ಹುಟ್ಟಿದ ಮಗುವಿಗೆ ಗೊತ್ತಿಲ್ಲ ನಾನು ಏನು ಮಾಡಿದ್ರೆ ಇನ್ನೊಬ್ರಿಗೆ ನೋವಾಗ್ಬೋದು, ನಾನು ಏನು ಮಾಡಿದ್ರೆ ಧರ್ಮ, ನಾನು ಏನು ಮಾಡಿದ್ರೆ ಅಧರ್ಮ, ಅದು ಗೊತ್ತಿಲ್ಲ ಸಣ್ಣ ಮಗುಗೆ, ಶಿಶುಗೆ. ಸೊ ಅದು ಶೂದ್ರ. ಆಮೇಲೆ ಅದಕ್ಕೆ ಉಪನಯನ ಮಾಡ್ತಾರೆ, ಗಾಯತ್ರಿ ಮಂತ್ರ ಉಪದೇಶ ಮಾಡ್ತಾರೆ, ಅದಕ್ಕೆ ಧರ್ಮ ಅಧರ್ಮದ ಉಪದೇಶ ಮಾಡ್ತಾರೆ. ಆಗ ಅದಕ್ಕೆ ಅರ್ಥ ಆಗುತ್ತೆ, ಓ ನಾನು ಈ ರೀತಿ ನಡ್ಕೋಬೇಕು ಸಮಾಜದಲ್ಲಿ, ಇನ್ನೊಬ್ಬರನ್ನ ನೋಯಿಸಬಾರ್ದು, ದೊಡ್ಡ ಹಿರಿಯರಿಗೆ ನಾನು ಗೌರವ ಕೊಡಬೇಕು, ನಾನು ಸರಿಯಾಗಿ ಕೂತ್ಕೊಂಡು ಪಾಠಗಳನ್ನೆಲ್ಲ ಓದಬೇಕು. ಸೊ ಯಾವ್ದು ಸರಿ ಯಾವ್ದು ತಪ್ಪು ಎಲ್ಲ ಅದಕ್ಕೆ ಗೊತ್ತಾದ ಮೇಲೆ ಅದಕ್ಕೆ ಏನು ಹೇಳ್ತಾರೆ, ದ್ವಿಜ. ಎರಡನೇ ಸಲ ಹುಟ್ಟಿದ್ದು, ಮೊದಲನೇ ಸಲ ಹುಟ್ಟಿದ್ದು ಬಯೋಲಾಜಿಕಲ್ ಚೈಲ್ಡ್, ಎರಡನೇ ಸಲ ಹುಟ್ಟೋದು ಧಾರ್ಮಿಕ್ ಚೈಲ್ಡ್. ಧರ್ಮ ಅಧರ್ಮದ ವಿವೇಕ ಇದೆ ಅವನಿಗೆ ಉಪನಯನ ಆದಮೇಲೆ ದ ಒನ್ ಹೂ ಅಂಡರ್ಸ್ಟ್ಯಾಂಡ್ಸ್ ದ ವೇದಾಸ್ ಬಿಕಮ್ಸ್ ಅ ವಿಪ್ರ. ವಿಪ್ರ ಅಂದರೆ ಬ್ರಾಹ್ಮಣ ಅಂತ ನಾವು ಸಾಮಾನ್ಯ ಅರ್ಥ ಮಾಡ್ಕೊಳ್ಳೋದು. ವಿಪ್ರ ಅಂತಂದರೆ ವೈಸ್, ಗುಣಗಳನ್ನು ಉಳ್ಳವನು, ಬಹಳ ಜ್ಞಾನವನ್ನು ಉಳ್ಳವನು, ಅವನು ಎಲ್ಲ ವೇದಗಳನ್ನು ಅರ್ಥ ಮಾಡ್ಕೊಂಡಿರೋನು ಅಂತ ವಿಪ್ರ ಅಂತ ಹೇಳಿದ್ರೆ. ದ ಒನ್ ಹೂ ನೋಸ್ ಬ್ರಹ್ಮನ್ ಈಸ್ ಅ ಬ್ರಾಹ್ಮಣ. ಯಾರು ಆ ವೇದಗಳನ್ನು ಓದಾದ್ಮೇಲೆ ತಾನು ಬ್ರಹ್ಮನಿಷ್ಠನಾಗ್ತಾನೋ, ತಾನು ಆತ್ಮನಿಷ್ಠನಾಗ್ತಾನೋ, 24 ಗಂಟೆಗಳು ನಾನು ಸಾಕ್ಷಿ, ನಾನು ಚೈತನ್ಯ, ನಾನು ಬ್ರಹ್ಮನ್, ಎಲ್ಲರೂ ಈ ಪ್ರಪಂಚ ಪೂರ್ತಿ ಬ್ರಹ್ಮನನ ಒಂದು ವ್ಯಕ್ತ ಸ್ವರೂಪ ಅಂತ ಯಾರಿಗೆ ಸದಾ ಅರಿವು ಇರುತ್ತೋ ಅವನು ಬ್ರಾಹ್ಮಣ ಅಂತ ನಮಗೆ ಮನುಸ್ಮೃತಿ ಆ ಆ್ಯಂಗಲಿಂದ ತಿಳಿಸ್ಕೊಡ್ತಾ ಇದೆ. ಸೊ ಇವತ್ತು ನಾವು ಫಸ್ಟ್ ಆಬ್ಜೆಕ್ಟಿವ್ ಆಫ್ ದ ಥಿಯಾಸಫಿಕಲ್ ಸೊಸೈಟಿ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಈ ಸೀರೀಸ್ ಮೂಲಕ. ಟು ಫಾರ್ಮ್ ಅ ನ್ಯೂಕ್ಲಿಯಸ್ ಆಫ್ ಯೂನಿವರ್ಸಲ್ ಬ್ರದರ್ಹುಡ್ ಆಫ್ ಹ್ಯುಮ್ಯಾನಿಟಿ ವಿತೌಟ್ ಡಿಸ್ಟಿಂಕ್ಷನ್ ಆಫ್ ರೇಸ್, ಕ್ರೀಡ್, ಸೆಕ್ಸ್, ಕಾಸ್ಟ್ ಆರ್ ಕಲರ್. ಸೊ ಅದನ್ನು ಮನೀಷಾ ಪಂಚಕಂ ಕೂಡ ಎತ್ತಿ ಹಿಡಿತಾ ಇದೆ. ವಿ ಆರ್ ಗೋಯಿಂಗ್ ಇನ್ ಫ್ಯಾಕ್ಟ್ ಬಿಯಾಂಡ್ ಬ್ರದರ್ಹುಡ್. ಇನ್ನೊಬ್ಬ ಇಲ್ಲ, ಎಲ್ಲವೂ ನನ್ನ ಸ್ವರೂಪರೇ ಅಂತ ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಇಷ್ಟೊತ್ತು ನಾವು ಕೇಳಿದಂಥ ಜ್ಞಾನ, 1 ನಿಮಿಷ ಕಣ್ಣನ್ನು ಮುಚ್ಕೊಳ್ಳೋಣ. ನಮ್ಮ ಗುರುಗಳು ಹೇಳ್ಕೊಟ್ಟಿರೋ ಒಂದು ಮಹಾಮಂತ್ರ ಕನ್ನಡದಲ್ಲಿದೆ, ಅದನ್ನು ಹೇಳ್ತೀನಿ. ಒಂದೊಂದು ಲೈನ್ ಬೈ ಲೈನ್ ಎಲ್ಲರೂ ರಿಪೀಟ್ ಮಾಡ್ಬೋದು. ನಾನು ನಾನೆಂಬುದು ನಾನಲ್ಲ, ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ 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 ಶಿವೋಹಂ. ಕಣ್ಣನ್ನು ಹಾಗೆ ಮುಚ್ಕೊಂಡು
ನನ್ನ ಇಂದ್ರಿಯಗಳ ಮೂಲಕ ಏನೇನು ಗೋಚರ ಆಗ್ತಾ ಇದೆಯೋ, ಪಕ್ಷಿಯ ಚಿಲಿಪಿಲಿ, ಈ ಕುರ್ಚಿಯ ಒಂದು ಸ್ಪರ್ಶ, ಯಾವುದಾದ್ರೂ ಸುಗಂಧ, ಬಾಯಿನಲ್ಲಿ ಏನಾದರೂ ರುಚಿ ಇದೆ ಅಥವಾ ರುಚಿ ಇಲ್ಲ, ಎಲ್ಲವೂ ಕೂಡ ಸಂವೇದನೆಗಳು. ಅದ್ಯಾವುದೂ ನಾನಲ್ಲ. ಈ ದೇಹ ನನ್ನ ಉಪಕರಣ. ಅದನ್ನು ಆರೋಗ್ಯವಾಗಿ ಚೆನ್ನಾಗಿ ಇಟ್ಕೊಳ್ಳೋದು ನನ್ನ ಜವಾಬ್ದಾರಿ. ಆದರೆ ಈ ದೇಹ ನಾನಲ್ಲ. ನನ್ನ ಮನಸ್ಸಿನಲ್ಲಿ ಗೋಚರ ಆಗ್ತಾ ಇರುವಂಥ ಯೋಚನೆಗಳು, ಭಾವನೆಗಳು ಯಾವುದು ನಾನಲ್ಲ. ಮನಸ್ಸು ಹರಿತವಾಗಿ ಇಟ್ಕೊಳ್ಳೋದು, ಬುದ್ಧಿಯನ್ನು ಹರಿತವಾಗಿ ಇಟ್ಕೊಳ್ಳೋದು ನನ್ನ ಜವಾಬ್ದಾರಿ. ಆದರೆ ಮನಸ್ಸು ಬುದ್ಧಿಗಳು ನಾನಲ್ಲ. ಈ ಎಲ್ಲವೂ ಯಾವ ಸಾಕ್ಷಿಗೆ ಗೋಚರ ಆಗ್ತಾ ಇದೆಯೋ, ಯಾವ ಅರಿವಿನ ಶಕ್ತಿಗೆ ಗೋಚರ ಆಗ್ತಾ ಇದೆಯೋ, ಆ ಅರಿವು ನಾನು, ಆ ಸಾಕ್ಷಿ ನಾನು. ಮೂರು ಬಾರಿ ಓಂಕಾರ ಹೇಳೋಣ. ನಮ್ಮ ಪ್ರಣಾಮಗಳನ್ನು ಶಂಕರಾಚಾರ್ಯರ ಚರಣಗಳಿಗೂ, ಎಲ್ಲ ಗುರು ಮಹಾತ್ಮರ ಚರಣಗಳಿಗೂ, ಬ್ರಹ್ಮಜ್ಞಾನ ಸಮಾಜವನ್ನು ಸ್ಥಾಪಿಸಿದಂತಹ ಮಹಾತ್ಮರ ಚರಣಗಳಿಗೂ ಅರ್ಪಿಸ್ತಾ, ಅವರ ಕೃಪೆಯಿಂದ ನಾವು ಆತ್ಮನಿಷ್ಠರಾಗಿ ಬಾಳೋ ಹಾಗಾಗಲಿ ಅಂತ ಪ್ರಾರ್ಥಿಸೋಣ. ನಿಧಾನವಾಗಿ ಕಣ್ಣುಗಳನ್ನು ತೆಗೆದು ಎಲ್ಲರಿಗೂ ಧನ್ಯವಾದಗಳು. ನಿಮ್ಮಿಂದ ಬಹಳ ಸ್ಫೂರ್ತಿ ಬಂದಿದೆ ನನಗೆ ಇವತ್ತು. ಸೊ ನನ್ನ ಪ್ರಣಾಮಗಳನ್ನು ತಮ್ಮೆಲ್ಲರಿಗೂ ಅರ್ಪಿಸ್ತೇನೆ.